ನಾನು ರಮೇಶಿ. ನನ್ನ ಚಾನೆಲ್ ರಮ್ಯಾ ಜ್ಯೋತಿಷಕ್ಕೆ ಸ್ವಾಗತ. ಸೊ ಮುಂದುವರೆದು ಗುರು ಸಂಚಾರದ ಮಿಥುನ ರಾಶಿಯ ಬಗ್ಗೆ ಫಲಾನುಫಲಗಳಲ್ಲಿ ಮುಂದುವರೆದು ನಾವು ಮುಂದಿನ 4 ರಾಶಿಗಳು ಅಂದ್ರೆ ಧನುರ್ ರಾಶಿ, ಮಕರ ರಾಶಿ, ಕುಂಭ ರಾಶಿ ಹಾಗೂ ಮೀನ ರಾಶಿ, ಈ ಉಳಿದ 4 ರಾಶಿ ಅಥವಾ ಲಗ್ನಗಳಿಗೆ ಯಾವ ತರದ ಒಂದು ಪರಿಣಾಮಗಳು ಬೀರಬಹುದು ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸೊ ಮೊದಲಿಗೆ ನಾವು ಧನುರ್ ರಾಶಿ ಅಥವಾ ಧನುರ್ ಲಗ್ನನ ತಗೋಣ. ನಿಮ್ಮದು ಧನುರ್ ರಾಶಿ ಅಥವಾ ಧನುರ್ ಲಗ್ನವಾದ್ರೆ ಈ ಒಂದು ಗೋಚಾರ ನಿಮ್ಗೆ ಉತ್ತಮ ಫಲಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆ. ಬಟ್ ಅಗೇನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈಡ್. ಯಾಕೆ ಅಂತ ಹೇಳಿದ್ರೆ ನಿಮಗೀಗ ಕಂಟಕ ಶನಿ ಅಂದ್ರೆ ಚತುರ್ಥದಲ್ಲಿ ಶನಿ ಇರೋದ್ರಿಂದ ಅರ್ಧಾಷ್ಟಮ ಶನಿ ಅಥವಾ ಕಂಟಕ ಶನಿ ನಿಮ್ಗೆ ನಡೀತಾ ಇದೆ. ಹಾಗೂ ನಿಮ್ಮದೇ ರಾಶಿಯ ಸ್ವಾಮಿಯಾದಂತಹ ಗುರುಗ್ರಹವು ಹಾಗೂ ಚತುರ್ಥಾಧಿಪತಿಯಾದಂತಹ ಗುರುಗ್ರಹವು ನಿಮ್ಮ ಸಪ್ತಮ ರಾಶಿಯಾದಂತಹ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುತ್ತೆ. ಸೊ ಹಾಗಾಗಿ ಸಪ್ತಮದಲ್ಲಿ ಗುರು ಸಂಚಾರ ಮಾಡ್ತಾ ನಿಮ್ಮ ರಾಶಿ ಧನು ರಾಶಿಯನ್ನ ನೋಡೋದ್ರಿಂದ ನಿಮ್ಮನ್ನ ಯಾವುದೇ ತರದ ಅವಘಡಗಳಿಂದ, ಯಾವುದೇ ತರದ ಒಂದು ತೊಂದರೆಗಳಿಂದ ನಿಮ್ಮನ್ನ ಸಂರಕ್ಷಣೆ ಮಾಡುವಂತಹ ಕೆಲಸವನ್ನ ಮೊಟ್ಟ ಮೊದಲಿಗೆ ಗುರುಗ್ರಹವು ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಬಟ್ ಆದರೆ ನಿಮ್ಮ ಗುರುಗ್ರಹದ ನಿಮ್ಮ ದಶಮ ಸ್ಥಾನದ ಮೇಲೆ ಇದ್ದಂತಹ ಗುರುಗ್ರಹದ ದೃಷ್ಟಿ ಏನಿದೆ ಅದು ಈಗ ಕಳಚಿ ಹೋಗುತ್ತೆ. ಶನಿಯ ದೃಷ್ಟಿ ಏನು ನಿಮ್ಮ ದಶಮದ ಮೇಲೆ ಬೀಳ್ತಾ ಇತ್ತು ಅದು ಇನ್ನೂ ಪ್ರಬಲವಾಗುತ್ತೆ. ಹಾಗೂ ಗುರುಗ್ರಹದ ಒಂದು ಸೌಮ್ಯ ದೃಷ್ಟಿ ಏನಿತ್ತು ಅದು ಇರೋದಿಲ್ಲ. ಸೊ ಹಾಗಾಗಿ ನಿಮಗೆ ಈ ಸಮಯದಲ್ಲಿ ವೃತ್ತಿಯಲ್ಲಿ ಬದಲಾವಣೆಗಳಾಗಬಹುದು. ನೀವು ಕೆಲಸವನ್ನ ಬದಲಾವಣೆ ಮಾಡಬೇಕು ಅಂದ್ರೆ ಈ ಸಮಯ ಉತ್ತಮವಾಗಿದೆ. ಹಾಗೂ ಈ ಸಮಯದಲ್ಲಿ ನಿಮ್ಗೆ ಯಾವುದೇ ವೃತ್ತಿಯಲ್ಲಿದ್ರು ಅಲ್ಲಿ ನಿಮ್ಗೆ ಸ್ವಲ್ಪ ಒತ್ತಡಗಳು ಜಾಸ್ತಿ ಆಗ್ಬೋದು. ಹಿರಿಯ ಅಧಿಕಾರಿಗಳಿಂದ, ಮೇಲಧಿಕಾರಿಗಳಿಂದ ನಿಮ್ಗೆ ಸಾಕಷ್ಟು ಕೆಲಸದ ಒಂದು ಸಮಯ ಏನಿದೆಯೋ ಅದರಲ್ಲಿ ಜವಾಬ್ದಾರಿಗಳನ್ನ ನಿಮ್ಗೆ ಅನಿರೀಕ್ಷಿತವಾಗಿ ಹೆಚ್ಚಾಗಿಸ್ಬೋದು. ಸೊ ಇದರಿಂದಾಗಿ ನಿಮಗೆ ಕೆಲಸ ಜಾಸ್ತಿ ಆಗಿ ನಿಮಗೆ ನಿಮ್ಮ ಒಂದು ವೈಯಕ್ತಿಕ ಜೀವನಕ್ಕೂ ಸಹ ಸಮಯ ಕೊಡ್ಲಿಕ್ಕೆ ಆಗದೇ ಇರ್ಬೋದು. ಸೊ ಇಂಥ ಎಲ್ಲಾ ಸಮಸ್ಯೆಗಳು ನಿಮಗೆ ಈ ಸಮಯದಲ್ಲಿ ಬರ್ಬೋದು. ಸಪ್ತಮದಲ್ಲಿ ಗುರು ಇರೋದ್ರಿಂದ ನಿಮಗೆ ವಿವಾಹದ ಒಂದು ಏನು ಸಮಯ ಏನಿದೆಯೋ ಅದು ಸಹ ಈಗ ಕೂಡಿ ಬರುತ್ತೆ. ಸೊ ಸಂಭಾವಿತರಿಗೆ ವಿವಾಹವಾಗುವಂತಹ ಭಾಗ್ಯವಿದೆ, ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಹಾಗೂ ಯಾರಿಗೆ ಆಲ್ರೆಡಿ ಮದುವೆ ಆಗಿದೆಯೋ ಅವರಿಗೆ ವೈವಾಹಿಕ ಜೀವನದಲ್ಲಿ ಏನಾದ್ರು ಸಮಸ್ಯೆ ಇದ್ರು ಅದು ಒಂದು ಲೆವೆಲ್ಗೆ ಸುಧಾರಿಸುತ್ತೆ. ಸೊ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಿಮ್ಮಲ್ಲಿ ಒಂದು ಒಮ್ಮತಕ್ಕೆ ಬರಬಹುದು. ಆದ್ರೆ ಚತುರ್ಥದಲ್ಲಿರುವಂತಹ ಶನಿ ಸಾಕಷ್ಟು ಕೆಲಸಗಳಿಗೆ ಅಡ್ಡಗಾಲು ಹಾಕ್ತಾ ಹೋಗ್ತಾನೆ. ಹೇಗೆ ವೃಶ್ಚಿಕ ರಾಶಿಯವರಿಗೆ ಸಪ್ತಮದಲ್ಲಿ ಗುರು ಇದ್ದರೂ ಎಷ್ಟೋ ಕೆಲಸಗಳಲ್ಲಿ ಅಷ್ಟು ಉತ್ತಮವಾದಂತಹ ಫಲಗಳು, ಗುರುವಿನಿಂದ ಸಿಗಬೇಕಾದಂತಹ ಫಲಗಳು ಸಿಗ್ಲಿಲ್ವೋ ಹಾಗೇನೆ, ಯಾಕಂದ್ರೆ ಅವಾಗ ಶನಿ ಅವ್ರಿಗೆ ಚತುರ್ಥದಲ್ಲಿದ್ದ. ಈಗ ಹಾಗೇನೆ ಧನುರ್ ರಾಶಿ ಅಥವಾ ಧನುರ್ ಲಗ್ನದವರೆಗೂ ಆಗುತ್ತೆ. ಸೊ ಸಪ್ತಮದಲ್ಲಿರುವಂತಹ ಗುರು ತನ್ನ ಎಲ್ಲಾ ಫಲಗಳನ್ನ ಸಂಪೂರ್ಣವಾಗಿ ಧನುರಾಶಿ ಅಥವಾ ಧನುರ್ ಲಗ್ನದವರಿಗೆ ತಲುಪಿಸಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಚತುರ್ಥದಲ್ಲಿರುವಂತಹ ಶನಿ, ಕಂಟಕ ಶನಿ ಅದನ್ನ ತಡಿತಾ ಹೋಗ್ತಾನೆ. ಸೊ ಹೀಗಾಗಿ ಯಾವಾಗ ಶನಿ ಗ್ರಹದ ಜೊತೆ ಬೇರೆ ಗ್ರಹ ವಾಸ ಮಾಡ್ತಾ ಇರುತ್ತೋ ಅವಾಗ ಗುರುಗ್ರಹದ ಫಲ ಸಂಪೂರ್ಣವಾಗಿ ತಲುಪುತ್ತೆ. ಇಲ್ಲ ಯಾವ ಗ್ರಹ ಯಾವ್ದಾದ್ರು ಬೇರೆ ಗ್ರಹ ಗುರುಗ್ರಹದ ಜೊತೆ ಸಂಚಾರ ಮಾಡ್ತಿದ್ದಾಗ ಮಿಥುನ ರಾಶಿಲಿ ಅವಾಗ ಫಲಗಳು ಸಂಪೂರ್ಣವಾಗಿ ತಲುಪುತ್ತೆ. ಸೊ ಇದು ಸಹ ಸಾಧ್ಯ ಇದೆ. ಸೊ ಈ ತರ ನೋಡ್ಲಿಕ್ಕೆ ಹೋದ್ರೆ ಈಗ ಎಲ್ಲಾ ಗ್ರಹಗಳು ಮೀನ ರಾಶಿಯನ್ನ ಬಿಟ್ಟು ಮುಂದಕ್ಕೆ ಬರ್ತಾ ಇದೆ. ಸೊ ಮಿಥುನ ರಾಶಿಗೆ ಜೂನ್, ಜುಲೈ, ಆಗಸ್ಟ್ ಈ 3 ತಿಂಗಳಲ್ಲಿ ಸಾಕಷ್ಟು ಗ್ರಹಗಳು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಈ ಸಮಯದಲ್ಲಿ ಗುರುಗ್ರಹದ ಏನು ಫಲಗಳಿದೆ ಆಗಸ್ಟ್ ನವರೆಗೂ ನಾವು ಉತ್ತಮವಾಗಿ ನೋಡ್ಬೋದು. ಆದ್ರೆ ಸೆಪ್ಟೆಂಬರ್, ಅಕ್ಟೋಬರ್ ಅಷ್ಟು ಕೊನೆಯ 1.5 ತಿಂಗಳು 2 ತಿಂಗಳು ಏನಿರುತ್ತೋ ಆ ಸಮಯದಲ್ಲಿ ಗುರುವಿನ ಒಂದು ಸಪ್ತಮ ಸ್ಥಾನದಲ್ಲಿರುವಂತಹ ಫಲ ನಮ್ಗೆ ಅಷ್ಟಾಗಿ ಸಿಗದೇ ಇರಬಹುದು. ಸೊ ಇದು ಕೂಡ ಸಾಧ್ಯತೆ ಈ ಸಮಯದಲ್ಲಿ ಇದೆ. ಸೊ ಒಂದು ಜನರಲ್ ಓವರ್ವ್ಯೂ ಆಗಿ ಪ್ರಮುಖ ಪರಿಣಾಮಗಳು ಅಂತ ನಾವು ಹೇಳಿದಾಗ ವಿವಾಹದಲ್ಲಿ, ವ್ಯಾಪಾರ ಪಾಲುದಾರಿಕೆಯಲ್ಲಿ ಮತ್ತು ಸಹಯೋಗದಲ್ಲಿ ಬಲವಾದ ಪರಿಣಾಮಗಳು ಕಾಣಬಹುದು. ಆದ್ರೆ ವೃತ್ತಿ ಜೀವನದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ಬೋದು. ಮತ್ತೆ ಕೆಲಸದಲ್ಲಿ ಜವಾಬ್ದಾರಿಗಳು ನಾನು ಹೇಳಿದಾಗ ಅನಿರೀಕ್ಷಿತವಾಗಿ ಹೆಚ್ಚಾಗ್ಬೋದು. ಮತ್ತೆ ವೈಯಕ್ತಿಕ ಜೀವನದಲ್ಲೂ ಸಹ ನಿಧಾನವಾದ ಪ್ರಗತಿ ಇದೆ. ಅದರಿಂದ ಸ್ವಲ್ಪ ನಿಮಗೆ ನಿರಾಸೆ ಆಗ್ಬೋದು. ಸೊ ಇದು ಮೇನ್ ನಾನು ಪ್ರಮುಖವಾಗಿ ಅಂತ ಹೇಳೋದು. ಈಗ ನಾವು ನಕ್ಷತ್ರದ ಸಂಚಾರದ ಪ್ರಕಾರವಾಗಿ ಧನುರಾಶಿ ಧನುರ್ ಲಗ್ನದವರಿಗೆ ಹೇಗಿರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಸೊ ಧನುರಾಶಿ ಧನುರ್ ಲಗ್ನದವರಿಗೆ ಗುರು ಮೃಗಶಿರ ನಕ್ಷತ್ರದಲ್ಲಿದ್ರೆ
ಕೆಲವೊಂದು ಸಂಗತಿಗಳು ಅಷ್ಟು ವೇಗವಾಗಿ ನಡೀತಾ ಹೋಗುತ್ತೆ. ಕೆಲವೊಂದು ನಿಮ್ಮ ಸುತ್ತ ಏನ್ ನಡೀತಿದೆ ಅಂತ ನಿಮ್ಗೆ ವಿಶ್ಲೇಷಿಸಲು ಸಹ ಸಮಯವೇ ಇರೋದಿಲ್ಲ. ಅಷ್ಟು ಬೇಗ ನಿಮ್ಗೆ ಸಾಕಷ್ಟು ಬದಲಾವಣೆಗಳಾಗುವಂತಹ ಸಾಧ್ಯತೆ ಇದೆ. ವೃತ್ತಿಯಲ್ಲಾಗ್ಲಿ, ನಿಮ್ಮ ವೈಯಕ್ತಿಕ ಜೀವನದಲ್ಲಾಗ್ಲಿ, ಹಾಗೂ ಅನೇಕ ವಿಷಯಗಳಿಗೆ ಇದು ಒಂದು ಒಳ್ಳೆಯ ಸಮಯ ಅಂತಾನೆ ಹೇಳ್ಬೋದು. ಯಾರು ತುಂಬಾ ವರ್ಷದಿಂದ ಸಂತಾನಕ್ಕೆ ಪ್ರಯತ್ನ ಪಡ್ತಿದ್ರು ಅವರಿಗೆ ಸಹ ಈ ಸಮಯದಲ್ಲಿ ಸಂತಾನ ಲಭಿಸಬಹುದು. ಯಾಕಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಅಥವಾ ಚತುರ್ಥಾಧಿಪತಿ ಆದಂತಹ ಗುರುಗ್ರಹವು ಸಪ್ತಮದಲ್ಲಿ ಸಂಚರಿಸ್ತಾ ಇರೋದು ಮೃಗಶಿರಾ ನಕ್ಷತ್ರ, ಅಂದ್ರೆ ಪಂಚಮಾಧಿಪತಿಯ ನಕ್ಷತ್ರದಲ್ಲಿ. ಸೊ ಹಾಗಾಗಿ ಸಂತಾನಕ್ಕಾಗಿ ಇಚ್ಛೆ ಪಡ್ತಿರೋದು, ಒಂದೆರಡು ಮಿಸ್ಕ್ಯಾರೇಜ್ ಆಗಿ ಅವ್ರಿಗೆ ಸಮಸ್ಯೆ ಆಗಿದ್ದವರು ಈ ಸಮಯದಲ್ಲಿ ಏನಾದ್ರು ಸಂತಾನಕ್ಕೆ ಇಚ್ಛೆ ಪಡ್ತಿದ್ರೆ ಅವರಿಗೆ ಖಂಡಿತ ಈ ಸಮಯದಲ್ಲಿ ಆಗ್ಬಹುದು. ಮತ್ತೆ ಇದು ಮೇ 14ರಿಂದ ಜೂನ್ 13ನೇ ತಾರೀಕುವರೆಗೂ ಇದು ಸಾಧ್ಯ ಇದೆ. ಜೂನ್ 13ನೇ ತಾರೀಕಿಂದ ಆಗಸ್ಟ್ 13ರವರೆಗೂ ಗುರುಗ್ರಹವು ಆರಿದ್ರಾ ನಕ್ಷತ್ರದಲ್ಲಿ ಸಂಚರಿಸ್ತಾ ಇರ್ತಾನೆ. ಈ ಸಮಯದಲ್ಲಿ ನೀವು ಎಷ್ಟೋ ಕಾರ್ಯಗಳನ್ನ ಪ್ರಾರಂಭಿಸಿ ತುಂಬಾ 1 ವರ್ಷದ ಹಿಂದೆ 2 ವರ್ಷದ ಹಿಂದೆ ಅದನ್ನ ಪೂರ್ಣಗೊಳಿಸ್ಲಿಕ್ಕೆ ಸಾಧ್ಯವೇ ಆಗಿಲ್ದೆ ಹೋದ್ರೆ ಈ ಸಮಯದಲ್ಲಿ ನಿಮ್ಗೆ ಕೈಗೊಂಡ ಕಾರ್ಯಗಳು ಪೂರ್ಣಗೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಮತ್ತೆ ಈ ಸಮಯದಲ್ಲಿ ನೀವು ಎಷ್ಟೇ ಎಷ್ಟೇ ಒಂದು ವಿಘ್ನಗಳು ಬಂದ್ರೂ ಸಹ ಅದನ್ನೆಲ್ಲ ಸವರಿಸಿಕೊಂಡು ಮುನ್ನುಗ್ಗುವಂತಹ ಸಾಮರ್ಥ್ಯ ಛಲ ನಿಮ್ಮಲ್ಲಿ ಇರುತ್ತೆ. ಯಾಕಂದ್ರೆ ಗುರುಗ್ರಹವು ತೃತೀಯದಲ್ಲಿ ಇರುವಂತಹ ರಾಹುವನ್ನು ಸಹ ನೋಡ್ತಾ ಇರ್ತಾನೆ, ತನ್ನ ನಕ್ಷತ್ರಾಧಿಪತಿಯನ್ನು ನೋಡ್ತಾ ಇರ್ತಾನೆ. ಹಾಗೂ ಆ ರಾಹು ಪರಾಕ್ರಮ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ಪರಾಕ್ರಮವನ್ನ ಸಹ ಗುರು ಬಹಳ ಎಚ್ಚರಿಕೆಯಿಂದ, ಒಂದು ಬುದ್ಧಿವಂತಿಕೆಯಿಂದ ಅದನ್ನ ಪ್ರದರ್ಶಿಸುವ ಕೆಲಸವನ್ನ ಸಹ ಮಾಡುತ್ತೆ. ಹಾಗಾಗಿ ಜೂನ್ 13ರಿಂದ ಆಗಸ್ಟ್ 13 ಈ 2 ತಿಂಗಳು ನಿಮ್ಗೆ ವಿಶೇಷವಾಗಿ ಚೆನ್ನಾಗಿದೆ, ವೃತ್ತಿ ಜೀವನದಲ್ಲೂ ಸಹ ವೈಯಕ್ತಿಕ ಜೀವನದಲ್ಲೂ ಸಹ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಗುರುಗ್ರಹವು ಪುನರ್ವಸು ನಕ್ಷತ್ರದಲ್ಲಿದ್ದಾಗ ವಿವಾಹ ಅಥವಾ 2ನೇ ಮಗುವಿನ ಜನನ ಅಥವಾ ಮೊದಲನೇ ಸಂತಾನವಾದ್ರೂ ಸಾಧ್ಯತೆ ಇದೆ. 1-2 ಸತಿ ಮಿಸ್ಕ್ಯಾರೇಜ್ ಆಗಿ ಅಬೋಷನ್ ಆಗಿ ಏನಾದ್ರು ನೀವು ಪ್ರಯತ್ನ ಪಡ್ತಿದ್ರೆ ಮಗುಗೆ ತುಂಬಾ ವರ್ಷಗಳಿಂದ, ಅಂತವ್ರಿಗೂ ಸಹ ಮಗುವಿನ ಜನನ ಸಾಧ್ಯತೆ ಇದೆ ಈ ಸಮಯದಲ್ಲಿ. ಹೇಳಿದಾಗ ಸಂಭಾವಿತರಿಗೆ ವಿವಾಹದ ಯೋಗವೂ ಸಾಧ್ಯತೆ ಇದೆ. ಇನ್ನು ದೃಷ್ಟಿಯ ಪ್ರಕಾರದಿಂದ ನೋಡೋಣ ಬನ್ನಿ. ದೃಷ್ಟಿಯ ಪ್ರಕಾರದಿಂದ 5ನೇ ದೃಷ್ಟಿಯಿಂದ ಗುರುಗ್ರಹವು ನಿಮ್ಮ 11ನೇ ಮನೆಯನ್ನ ಏಕಾದಶಿ ಭಾವವನ್ನು ನೋಡೋದ್ರಿಂದ ನಿಮ್ಮ ಆಯದಲ್ಲಿ ವೃದ್ಧಿ ಆಗುತ್ತೆ. ಅಂದ್ರೆ ನಿಮ್ಮ ಪ್ರೊಫೆಷನಲ್ ಇನ್ಕಮ್ ಏನಿದೆ, ನಿಮ್ಮ ಸಂಬಳ ಏನಿದೆ, ಅದು ನಿಮಗೆ ಆದಾಯ ಏನಿದೆ ಅದು ನಿಮಗೆ ಜಾಸ್ತಿ ಆಗುತ್ತೆ ಈ ಸಮಯದಲ್ಲಿ. ಮತ್ತೆ ನಿಮ್ಮ ಪ್ರಯತ್ನಗಳಿಗೆ ಫಲಿತಾಂಶಗಳು ಸಹ ಸಿಗುತ್ತೆ ಈ ಸಮಯದಲ್ಲಿ, ನಿಮ್ಮ ಪ್ರಯತ್ನಗಳಿಗೆ ಫಲ ಸಿಗುತ್ತೆ ಈ ಸಮಯದಲ್ಲಿ. ಮತ್ತೆ 7ನೇ ದೃಷ್ಟಿಯಿಂದ ಮಗುವಿನ ಜನನ ಅಥವಾ ಶಿಕ್ಷಣದಲ್ಲಿ ಯಶಸ್ಸು ಮತ್ತೆ ಪ್ರೇಮ ಸಂಬಂಧಗಳಲ್ಲಿ ಅಡೆತಡೆಗಳು ಬರುತ್ತೆ. ಬಟ್ ಆದ್ರೆ ಅದನ್ನ ಮುನ್ನುಗ್ಗಿ ನಡೆಯುವಂತಹ ಒಂದು ಚಾತುರ್ಯತೆಯನ್ನ ನೀವು ತೋರಿಸಿದ್ದೇ ಆದಲ್ಲಿ ಅದು ಸಹ ಒಂದು ಯಶಸ್ಸಿನ ಹತ್ರ ನಡೆಯುತ್ತೆ. ಸೊ ಹಾಗಾಗಿ ಈ ಸಮಯದಲ್ಲಿ 7ನೇ ದೃಷ್ಟಿಯಿಂದ ನಿಮ್ಮ ಲಗ್ನವನ್ನ ಅಥವಾ ನಿಮ್ಮ ರಾಶಿಯನ್ನ ನೋಡೋದ್ರಿಂದ ಮಗುವಿನ ಜನನ ಸಾಧ್ಯ ಇದೆ. ಶಿಕ್ಷಣದಲ್ಲಿ ಯಶಸ್ಸಿಗಾಗಿ ಕಾಯ್ತಿರೋರಿಗೆ, ಒಂದು ಅಬ್ರಾಡ್ ಅಲ್ಲಿ ಹೋಗಿ ಎಜುಕೇಶನ್ ಪರ್ಸ್ಯೂ ಮಾಡ್ಬೇಕು ಅಂತಿರೋರಿಗೆ, ಧನುರಾಶಿ ಧನು ಲಗ್ನದವರಿಗೆ ಈ ಸಮಯದಲ್ಲಿ ಸಾಧ್ಯತೆ ಇದೆ. ಇನ್ನು 9ನೇ ದೃಷ್ಟಿಯಿಂದ ನಿಮ್ಮ 3ನೇ ಮನೆಯನ್ನು ಹಾಗೂ ಅಲ್ಲಿ ಇರುವಂತಹ ರಾಹು ಗ್ರಹವನ್ನು ನೋಡೋದ್ರಿಂದ ಏನಾಗುತ್ತೆ, ವಿವಾಹ ಅಥವಾ ಹೊಸ ಸಂಬಂಧಗಳ ಒಂದು ಪ್ರಾರಂಭ ಸಾಧ್ಯತೆ ಇದೆ. ಯಾಕಂದ್ರೆ ಗುರುಗ್ರಹದ 9ನೇ ದೃಷ್ಟಿ ಬಹಳ ಉತ್ತಮ. ಮತ್ತೆ ಅದು ರಾಹುವನ್ನ ನೋಡ್ತಿದ್ದಾಗ ಒಂದು ವಿವಾಹ ಅಥವಾ ವೈವಾಹಿಕ ಜೀವನಕ್ಕೆ ಬಹಳ ಒಳ್ಳೇದು. ಪ್ಲಸ್ ಇನ್ನೊಂದು ಅದು ನೀವು ಯಾವುದೇ ತರಹದ ಹೊಸ ವ್ಯಾಪಾರವನ್ನ ಶುರು ಮಾಡಬೇಕು ಅಥವಾ ನೀವು ಯಾವುದೇ ತರಹದ ಒಂದು ಪಾಲುದಾರಿಕೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಬೇಕು ಅಂತಿದ್ರು ಸಹ ಈ ಒಂದು 9ನೇ ದೃಷ್ಟಿಯಿಂದ ಗುರುಗ್ರಹವು 3ನೇ ಮನೆಯನ್ನ ಹಾಗೂ 3ನೇ ಮನೆಯಲ್ಲಿರುವಂತಹ ರಾಹು ಗ್ರಹವನ್ನ ನೋಡೋದ್ರಿಂದ ಬಹಳ ಉತ್ತಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟು ಬಂದು ಧನುರ್ ರಾಶಿ ಅಥವಾ ಧನುರ್ ಲಗ್ನದವರಿಗೆ ಆಗಿತ್ತು. ಈಗ ಮುಂದೆ ನಾವು ಮಕರ ರಾಶಿ ಅಥವಾ ಮಕರ ಲಗ್ನದವರಿಗೆ ನೋಡೋಣ ಬನ್ನಿ. ಮಕರ ರಾಶಿ ಹಾಗೂ ಮಕರ ಲಗ್ನವರು ಸಾಕಷ್ಟು ಕಾಯ್ತಾ ಇರ್ತಾರೆ. ಯಾಕಂದ್ರೆ ತುಂಬಾ ವರ್ಷಗಳ ನಂತರ ಅವರಿಗೆ ಈಗ 7.5 ಮುಕ್ತಾಯ ಆಗಿದೆ. ಗುರುಗ್ರಹ ಪಂಚಮದಿಂದ 6ನೇ ಮನೆಗೆ ಹೋಗ್ತಾರೆ. 6ನೇ ಮನೆಗೆ ಹೋಗಿ ತಮ್ಮ ದಶಮವನ್ನ ನೋಡುತ್ತೆ, ತಮ್ಮ 12ನೇ ಮನೆಯನ್ನ ನೋಡುತ್ತೆ ಹಾಗೂ 2ನೇ ಮನೆಯನ್ನ ನೋಡುತ್ತೆ. ಈ 3 ದೃಷ್ಟಿ ಏನಿದೆ ನಿಮಗೆ ನಿಮ್ಮ ವೃತ್ತಿಪರ ಜೀವನದಲ್ಲಿ ಏಳಿಗೆಯನ್ನು ಸಹ ಕೊಡುತ್ತೆ ಹಾಗೂ ನಿಮಗೆ ಆರೋಗ್ಯದಲ್ಲಿ ಏನಾದ್ರು ಸಮಸ್ಯೆ ಇದೆ ಅದನ್ನ ಸಹ ಕಡಿಮೆ ಮಾಡುತ್ತೆ. ನಿಮ್ಮ ಖರ್ಚು ವೆಚ್ಚವನ್ನ ಕಡಿಮೆ ಮಾಡುತ್ತೆ. ನಿಮ್ಮ ಆದಾಯದಲ್ಲಿ, ನಿಮ್ಮ ಉಳಿತಾಯದಲ್ಲಿ ಹೆಚ್ಚಳವಾಗುತ್ತೆ. ಸೊ ಈ ಎಲ್ಲಾ ಫಲಗಳನ್ನ ಈ ಒಂದು ಪೊಸಿಷನ್ ಕೊಡೋದ್ರಿಂದ ಮಕರ ರಾಶಿ ಮಕರ ಲಗ್ನದವರಿಗೆ ಈ ಗುರುಗ್ರಹದ ಸಂಚಾರ ಬಹಳ ಮುಖ್ಯವಾದದ್ದು. ಯಾಕಂದ್ರೆ ದ್ವಿತೀಯದಲ್ಲಿ ರಾಹು ಬರ್ತಾ ಇದ್ದಾನೆ, 6ನೇ ಮನೆಯಲ್ಲಿ ಗುರು ಇದ್ದಾನೆ. ಸೊ 2 ಅರ್ಥ ತ್ರಿಕೋಣದಲ್ಲಿ ಒಂದು ಶುಭ ಅಶುಭ ಗ್ರಹದಿಂದ ಹೇಗೆ ಇದರ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಏನಾಗಿದೆ, ಈ ಮೇ ತಿಂಗಳಲ್ಲೇ ಗುರುಗ್ರಹ ಸಂಚಾರವಾಗುತ್ತೆ ಹಾಗೂ ಮೇ ಅಂತ್ಯದವರೆಗೆ ಮೇ 30ನೇ ತಾರೀಕು ಟ್ರೂ ನೋಡ್ ಆಫ್ ರಾಹು ಕೇತುನು ಸಹ ಆಗೋದ್ರಿಂದ
ಇದು ಬಹಳ ಉತ್ತಮವಾದಂತಹ ಸಮಯ ಮತ್ತೆ ಬಹಳ ವಿಶಿಷ್ಟವಾದ ಸಮಯ ಮಕರ ರಾಶಿ ಮತ್ತು ಮಕರ ಲಗ್ನದವರಿಗೆ ಅಂತ ಹೇಳ್ಬೋದು. ಸೊ ಮಕರ ರಾಶಿಯವರಿಗೆ ಏನಾಗಿದೆ ಅಂದ್ರೆ ಪ್ರಮುಖವಾಗಿ ನಾ ಹೇಳ್ದಂಗೆ ವೃತ್ತಿ ಜೀವನಕ್ಕೆ ಸ್ವಲ್ಪ ಬೆಂಬಲ ಸಿಗುತ್ತೆ ಗುರು ಗ್ರಹದ ದೃಷ್ಟಿ ಬೀಳೋದ್ರಿಂದ. ಮತ್ತೆ ಹೋರಾಟಗಳು ಫಲ ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತೆ ಆರೋಗ್ಯ ಉತ್ತಮವಾಗಿದ್ರೆ ಇನ್ನೂ ಉತ್ತಮವಾಗುತ್ತೆ. ಏನಾದ್ರು ಸಮಸ್ಯೆಗಳಿದ್ರೆ ಅದಕ್ಕೆ ಒಂದು ಸೊಲ್ಯೂಷನ್ ಸಿಗುತ್ತೆ, ಅದಕ್ಕೆ ಒಂದು ಒಳ್ಳೆ ಮೆಡಿಕೇಶನ್ ಟ್ರೀಟ್ಮೆಂಟ್ ಸಿಗುತ್ತೆ. ನಿಮ್ಗೆ ಒಬ್ಬ ನುರಿತ ವೈದ್ಯರ ಸಲಹೆ ಪಡ್ಕೊಂಡು ನೀವು ಅದನ್ನ ರಿಸಾಲ್ವ್ ಮಾಡ್ಕೊಳ್ಳಿಕ್ಕೂ ಸಹ ಸಾಧ್ಯತೆ ಈ ಸಮಯದಲ್ಲಿ ಇದೆ. ಸೊ ಪ್ರಯತ್ನಗಳಿಗೆ ನಿಮ್ಗೆ ಒಂದು ಸಕಾರಾತ್ಮಕ ಫಲಿತಾಂಶಗಳನ್ನ ನೀಡಲು ಪ್ರಾರಂಭಿಸುತ್ತೆ. ನಿಮಗೆ ಯಾರೇ ಶತ್ರುಗಳಿದ್ರು ನಿಮ್ಗೆ ಅವರಿಂದ ಅಷ್ಟಾಗಿ ತೊಂದರೆ ಅನುಭವಿಸುವಂತ ಸಮಸ್ಯೆ ಬರಲ್ಲ. ಎಲ್ಲ ಶತ್ರುಗಳು ದೂರ ಸರಿಲಿಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಗುರುಗ್ರಹ 6ನೇ ಮನೆಗೆ ಹೋದಾಗ ಆ ಮನೆಯನ್ನ ಧ್ವಂಸ ಮಾಡುತ್ತೆ. ಸೊ ಮತ್ತೆ ಬೇರೆ ರಾಶಿಗಳನ್ನ ಉದ್ಧಾರ ಮಾಡುತ್ತೆ. ಸೊ ಹಾಗಾಗಿ ಗುರುಗ್ರಹದ 6ನೇ ಮನೆ ಸಂಚಾರ ಬಹಳ ಒಳ್ಳೇದು ಅಂತ ಹೇಳ್ತೀನಿ. ಮಕರ ರಾಶಿ ಮಕರ ಲಗ್ನದವ್ರು ಯಾರು ಮನೆ ತಗೋಬೇಕು ಅಂತ ಇದ್ರೆ ಅಥವಾ ಹೊಸ ವಾಹನನ ಖರೀದಿ ಮಾಡ್ಬೇಕು ಅಂತ ಇದ್ರೆ ಅಥವಾ ಇನ್ನೇನಾದ್ರು ಒಂದು ರೆನೋವೇಷನ್ ಮಾಡ್ಬೇಕು ಅಂತ ಈ ಸಮಯದಲ್ಲಿ ಸಾಧ್ಯ ಇದೆ. ಅದಕ್ಕೆ ಬೇಕಾದಂತಹ ಹಣದ ಸಹಾಯ ಲೋನ್ ರೂಪದಲ್ಲಿ ಸಹ ಸಿಗಲಿಕ್ಕೆ ಸಾಧ್ಯತೆ ಇದೆ. ಇಷ್ಟು ಬಂದು ಪ್ರಮುಖ ಪರಿಣಾಮಗಳು ಮಕರ ರಾಶಿ ಅಥವಾ ಮಕರ ಲಗ್ನದವರಿಗೆ. ಇನ್ನು ನಾನು ನಕ್ಷತ್ರದ ಪ್ರಕಾರ ಹೇಳಿಕ್ಕೆ ಹೋದ್ರೆ ಗುರುಗ್ರಹವು ಮೃಗಶಿರ ನಕ್ಷತ್ರದಲ್ಲಿ ಸಂಚರಿಸುತ್ತಿದ್ದಾಗ ಮೇ 14ರಿಂದ ಜೂನ್ 13ನೇ ತಾರೀಕಿನವರೆಗೆ ಸ್ವಲ್ಪ ಕೆಲಸದ ಹೊರೆ ಹೆಚ್ಚಾಗುತ್ತೆ. ಆದ್ರೆ ನೀವು ಅದನ್ನ ನಿಭಾಯಿಸಬಲ್ರಿ. ಗುರುಗ್ರಹ 10ನೇ ಮನೆಯಲ್ಲಿ ದೃಷ್ಟಿ ಹಾಕೋದ್ರಿಂದ ನಿಮಗೆ ಏನೇ ಸಮಸ್ಯೆ ಬಂದ್ರು ನಿಮಗೆ ಕೆಲಸದ ಒಂದು ಕಾರ್ಯಕ್ಷೇತ್ರದಲ್ಲಿ ನೀವು ಅದನ್ನ ಸಮರ್ಥವಾಗಿ ನಿಭಾಯಿಸಬಲ್ರಿ. ಮತ್ತೆ ನಿಮಗೆ ಆ ಕೆಲಸ ಕೈಗೂಡ್ಲಿಕ್ಕೂ ಸಾಧ್ಯತೆ ಇದೆ. ಇಷ್ಟಲ್ಲದೆ ಮೃಗಶಿರ ನಕ್ಷತ್ರ ಬಂದು ನಿಮ್ಮ ಚತುರ್ಥಾಧಿಪತಿ ಹಾಗೂ 11ನೇ ಮನೆ ಅಧಿಪತಿಯ ನಕ್ಷತ್ರ. ಅದರಲ್ಲಿ ನಿಮ್ಮ 6ನೇ ಮನೆ ನಲ್ಲಿ ಗುರುಗ್ರಹವು ನಿಮ್ಮ ದ್ವಾದಶಾಧಿಪತಿ ಹಾಗೂ ತೃತೀಯಾಧಿಪತಿ ಗುರುಗ್ರಹವು ಸಂಚರಿಸೋದ್ರಿಂದ ಏನಾಗುತ್ತೆ ಅಂದ್ರೆ ಚತುರ್ಥ ಮತ್ತು 6ನೇ ಮನೆ ಎರಡು ಬರೋದ್ರಿಂದ ನಿಮ್ಮ ತಾಯಿಯವರ ಆರೋಗ್ಯಕ್ಕೆ ಅಷ್ಟಾಗಿ ಒಳ್ಳೇದಲ್ಲ. ಸೊ ಮೇ 14ರಿಂದ ಜೂನ್ 13ನೇ ತಾರೀಕು ನಿಮ್ಮ ತಾಯಿಯವರ ಆರೋಗ್ಯಕ್ಕೆ ಒಳ್ಳೇದಲ್ಲ. ಮತ್ತೆ ನಿಮ್ಮ ತಾಯಿಯ ಕಡೆ ಸಂಬಂಧಿಕರ ಒಬ್ಬರ ಆರೋಗ್ಯಕ್ಕೂ ಸಹ ಒಳ್ಳೇದಲ್ಲ. ಸೊ ಇದನ್ನ ಹೇಳ್ಬೋದು. ಪ್ಲಸ್ ಇನ್ನೊಂದೇನು ಅಂದ್ರೆ ನಿಮಗೇನಾದ್ರು ನಿಮ್ಮ ತಾಯಿಯ ಕಡೆ ಯಾವ್ದೋ ಒಂದು ವ್ಯಾಜ್ಯ ನಡೀತಾ ಇದ್ರೆ ಅದಕ್ಕೂ ಸಹ ನಿಮಗೆ ಒಂದು ಏನೋ ಒಂದು ಇತ್ಯರ್ಥಕ್ಕೆ ಬರುವಂತದ್ದು ಅಥವಾ ಅದ್ರ ಬಗ್ಗೆನೂ ಏನೋ ಒಂದು ಮಾತುಕತೆ ಶುರು ಆಗ್ಬೋದು. ಅದು ಸಹ ಸಾಧ್ಯತೆ ಇದೆ. ಇನ್ನು ಗುರುಗ್ರಹವು ಆರಿದ್ರಾ ನಕ್ಷತ್ರದಲ್ಲಿ ಸಂಚರಿಸುತ್ತಿದ್ದಾಗ ಇದು ನಿಮ್ಮ ಹಣಕಾಸಿನ ವ್ಯವಸ್ಥೆಗೆ ಬಹಳ ಉತ್ತಮ. ನಿಮಗೆ ಹಣ ಸಂದಾಯವಾಗುತ್ತೆ, ಅದನ್ನ ಉಳಿಸ್ಲಿಕ್ಕೆ ನೀವು ಸಾಧ್ಯವಾಗುತ್ತೆ. ಯಾಕಂದ್ರೆ ರಾಹು ನಿಮ್ಮ ದ್ವಿತೀಯದಲ್ಲಿ ಇರ್ತಾನೆ ಹಾಗೂ ಗುರುಗ್ರಹ ಅದನ್ನ 6ನೇ ಮನೆಯಿಂದ ನೋಡೋದ್ರಿಂದ ನೀವು ಸಾಕಷ್ಟು ಹರಸಾಹಸ ಪಟ್ಟು ಆ ಹಣವನ್ನ ಉಳಿಸ್ಲಿಕ್ಕೆ ನೀವು ಪ್ರಯತ್ನ ಪಡ್ತೀರಾ. ಯಾಕಂದ್ರೆ 2, 6, 10 ಮೂರನ್ನು ಅರ್ಥ ತ್ರಿಕೋಣವಾಗುತ್ತೆ. ಸೊ ಹಾಗಾಗಿ ನಿಮ್ಮ ಲಗ್ನದಿಂದ ನಿಮ್ಮ ರಾಶಿನ ಅರ್ಥ ತ್ರಿಕೋಣವಾದಂತಹ 2, 6ರಲ್ಲಿ ರಾಹು ಗುರು ಇರೋದ್ರಿಂದ ಇದು ಬಹಳ ಉತ್ತಮ. ಅಂಡ್ ಗುರುನೇ 10, 2 ಎರಡನ್ನು ಕಂಟ್ರೋಲ್ ಮಾಡೋದ್ರಿಂದ ನೀವು ಒಂದು ಜಾಗರೂಕತೆಯಿಂದ ಹಣವನ್ನ ಉಳಿಸುವಂತ ಒಂದು ಕೆಲಸಕ್ಕೆ ಕೈ ಹಾಕ್ತೀರಾ ಈ ಸಮಯದಲ್ಲಿ. ಮತ್ತೆ ನಿಮ್ಗೆ ಹಾಗೆ ಹಣ ಸಂದಾಯವಾಗುತ್ತೆ ಸಹ. ಓಕೆ, ಇದು ಗುರುಗ್ರಹವು ಆರಿದ್ರಾ ನಕ್ಷತ್ರದಿದ್ದಾಗ ಹಣಕಾಸಿನ ರೀತಿಯಿಂದ ಉತ್ತಮ ಮತ್ತೆ ಆರೋಗ್ಯದ ರೀತಿಯಿಂದನೂ ಬಹಳ ಉತ್ತಮವಾಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ನಿಮ್ಗೆ ಮಾತಿನ ಬಲದಿಂದಲೇ ಹಣವನ್ನು ಸಂಪಾದನೆ ಮಾಡುವಂತಹ ಸಾಧ್ಯತೆ ಸಹ ಈ ಸಮಯದಲ್ಲಿ ಇದೆ. ಯಾಕಂದ್ರೆ ರಾಹು ದ್ವಿತೀಯದಲ್ಲಿ ಬರೋದ್ರಿಂದ. ಆದ್ರೆ ರಾಹು ದ್ವಿತೀಯಕ್ಕೆ ಬಂದಾಗ ಒಂದು ಫಲದೀಪಿಕಾಭಿದೆ ಅಂದಾಗ ಸುಳ್ಳು ಹೇಳುವಂತಹ ಖಯಾಲಿ ಸ್ವಲ್ಪ ಜಾಸ್ತಿ ಆಗ್ಬೋದು ನಿಮ್ಗೆ. ಯಾಕಂದ್ರೆ ರಾಹು ದ್ವಿತೀಯದಲ್ಲಿದ್ರೆ ಈಗ ತುಟಿ ಮೇಲೆ ದೀಪ ಹಚ್ಚಿದಂಗೆ ಮಾತಾಡ್ತಾರೆ ಅಂತ ಹೇಳ್ತಾರಲ್ಲ, ಅಂತಹ ಒಂದು ವಾಕ್ಚಾತುರ್ಯ ನಿಮ್ಮಲ್ಲಿ ಬರ್ಬೋದು. ಯಾವುದೇ ತರದ ಒಂದು ಕ್ಲಿಯರ್ ಕಟ್ ಆನ್ಸರ್ಸ್ ನೀವು ಕೊಡದೇ ಇರ್ಬೋದು. ಆ ತರದ ಸಾಧ್ಯತೆನೂ ಇದೆ. ಮತ್ತೆ ನಿಮಗೆ ಇದೇ ಸಮಯದಲ್ಲಿ ಗುರುಗ್ರಹದ ದೃಷ್ಟಿನೂ ಇರೋದ್ರಿಂದ ನೀವು ಬಹಳ ವೆರಿ ಸೊಫಿಸ್ಟಿಕೇಟೆಡ್ ಆಗಿ ಮಾತಾಡುವಂತಹ ಸಾಧ್ಯತೆನೂ ಇದೆ. ಸೊ ಇಷ್ಟೆಲ್ಲ ನಿಮ್ಗೆ ಈ ಸಮಯದಲ್ಲಿ ಇದೆ. ಮತ್ತೆ ಇದು ಏನಪ್ಪ ಇನ್ ಟರ್ಮ್ಸ್ ಆಫ್ ಆಹಾರ ಪದ್ಧತಿಯಲ್ಲೂ ಸಹ ಬಹಳಷ್ಟು ಬದಲಾವಣೆಗಳು ಆಗುವಂತಹ ಸಾಧ್ಯತೆ ಇದೆ. ಮೃಷ್ಟಾನ್ನ ಭೋಜನ ಸಹ ನಿಮಗೆ ಸಿಗುವಂತ ಸಾಧ್ಯತೆ ಇದೆ. ಸೊ ಇದೆಲ್ಲ ನಾನೇನು ಆಹಾರ ಪದ್ಧತಿ ಆಗ್ಲಿ, ಮಾತಿನ ಒಂದು ವೈಖರಿ ಆಗ್ಲಿ, ಅಥವಾ ಒಂದು ಸುಳ್ಳು ಹೇಳೋ ಕಾಯಿಲೆ ಬರುತ್ತೆ ಅಂತೆಲ್ಲ ಹೇಳಿದ್ರೆ ಅದು ನಿಮ್ಮ ಕುಂಡಲಿಯಲ್ಲೂ ಸಹ ರಾಹುವಿನ ಪ್ರೆಸೆನ್ಸ್ ಏನಾರು ದ್ವಿತೀಯದಲ್ಲಿದ್ರೆ, ದ್ವಿತೀಯಕ್ಕೆ ಏನಾದ್ರು ಸಂಬಂಧಪಟ್ಟಿದ್ರೆ ಖಂಡಿತ ಅದು ಆಗುತ್ತೆ. ಸೊ ಅದರಿಂದ ನಾವು ಹೆಸರು ಅದ್ರ ಬಗ್ಗೆ ಆಶ್ಚರ್ಯ ಪಡೆಯುವಂತ ಇಲ್ವೇ ಇಲ್ಲ. ಓಕೆ, ನೆಕ್ಸ್ಟ್ ಅದೇ ಆರ್ಥಿಕವಾಗಿ ಇದು ಉತ್ತಮ ಸಮಯ ಅಂತ ಹೇಳ್ಬೋದು. ಇನ್ನು ಗುರುಗ್ರಹವು ಪುನರ್ವಸು ನಕ್ಷತ್ರದಲ್ಲಿ ಸಂಚರಿಸುತ್ತಿದ್ದಾಗ
ನಿಮಗೆ ಆಧ್ಯಾತ್ಮಿಕತೆ ಮತ್ತು ಪರೋಪಕಾರದತ್ತ ಸಾಕಷ್ಟು ಒಲವು ಮೂಡಿ ಬರುತ್ತೆ. ಫಿಲಂಥ್ರಪಿ ಅಂತ ಏನ್ ಹೇಳ್ತೀವಿ, ಸೇವಾ ಮನೋಭಾವ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ನೀವು ಜಾಸ್ತಿ ಹೆಚ್ಚಿಗೆ ತೊಡಗಿಸ್ಕೊತೀರಾ. ಮತ್ತು ಅನಾಥ ಪ್ರಾಣಿಗಳ ಮೇಲೆ, ಅನಾಥ ಶಿಶುಗಳ ಮೇಲೆ, ಹಾಗೂ ಈ ಒಂದು ಸಮಾಜದಲ್ಲಿ ಯಾರನ್ನ ಸ್ವಲ್ಪ ದೂರ ಇಟ್ಟಿರ್ತಾರೋ ಅಂತವರ ಮೇಲೆ ನಿಮ್ಗೆ ಕನಿಕರ ಉಂಟಾಗ್ಬೋದು. ಅದರ ಬಗ್ಗೆ ನೀವು ಸೇವೆ ಮಾಡ್ಲಿಕ್ಕೆ ಅದಕ್ಕೆ ನೀವು ಕೈಗೂಡ್ಬೋದು. ಸೊ ಅಂತಹ ಒಂದು ತರದ ಸೇವಾ ಮನೋಭಾವದ ಚಟುವಟಿಕೆಗಳು ಸಹ ಈ ಸಮಯದಲ್ಲಿ ನಿಮ್ಮಿಂದ ಕೈಗೊಳ್ಬಹುದು ನೀವು. ಸೊ ಮಕರ ರಾಶಿ, ಮಕರ ಲಗ್ನದವರಿಗೆ ಈ ತರದೊಂದು ವಿನೂತನ ಕಾರ್ಯಗಳು ಸಹ ಸಾಧ್ಯತೆ ಇದೆ. ಸೊ ಡೊನೇಷನ್, ಚಾರಿಟಿ, NGO ಕೈಂಡ್ ಆಫ್ ವರ್ಕ್ ಏನಿದೆ ಅಂತದೆಲ್ಲ ನೀವು ಈ ಸಮಯದಲ್ಲಿ ಮಾಡಬಹುದು. ಯಾಕಂದ್ರೆ ಮಕರ ರಾಶಿ, ಮಕರ ಲಗ್ನದವ್ರದ್ದು ಒಂದು ನೈಸರ್ಗಿಕವಾಗಿ ಕರ್ಮಭಾವವೇ ಆಗಿರೋದ್ರಿಂದ ಅವರು ಹೊಡೆತ ತಿನ್ನುವಷ್ಟು ಬೇರೆ ರಾಶಿಯವರು ಅಷ್ಟಾಗಿ ಹೊಡೆತ ತಿಂದಿರಲ್ಲ. ಯಾಕಂದ್ರೆ ಶನಿಯೇ ನಿಮ್ಮ ರಾಶಿ ಅಧಿಪತಿ ಆದ್ರಿಂದ ನಿಮ್ಗೆ ಪಾಠ ಮನೆಯಿಂದನೇ ಆಗಿರುತ್ತೆ. ಸೊ ಹಾಗಾಗಿ ಮಕರ ರಾಶಿ, ಮಕರ ಲಗ್ನದವರಿಗೆ ಇಂತಹ ಕಡೆಗೆ ಒಲವು ಮೂಡೋದು ಸರ್ವೇ ಸಾಮಾನ್ಯ ಅಥವಾ ನೈಸರ್ಗಿಕವಾಗಿ ಅದು ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು ನಾವು. ಇನ್ನು ನಾವು ಈಗ ದೃಷ್ಟಿಯ ಪ್ರಕಾರ ನೋಡ್ಲಿಕ್ಕೆ ಹೋದ್ರೆ, ಗುರುಗ್ರಹವು ತನ್ನ 5ನೇ ದೃಷ್ಟಿಯಿಂದ ನಿಮ್ಮ 10ನೇ ಮನೆಯನ್ನ ನೋಡೋದ್ರಿಂದ, ಯಾಕಂದ್ರೆ 6ನೇ ಮನೆಯಲ್ಲಿಂದು 10ನೇ ಮನೆ ನೋಡೋದ್ರಿಂದ ಇದು ನಿಮ್ಮ ವೃತ್ತಿಪರ ಜೀವನಕ್ಕೆ ಬಹಳ ಒಳ್ಳೇದು. ನಾನು ಮುಂಚೆ ಹೇಳಿದಾಗೆ ನಿಮಗೆ ಒಂದು ಉನ್ನತ ಅಧಿಕಾರ ಸಿಗ್ಬೇಕು ಅಥವಾ ಇನ್ನೂ ಹೆಚ್ಚಿನ ಜವಾಬ್ದಾರಿಗಳು ಸಿಕ್ಕಿ ನಿಮ್ಮನ್ನ ನೀವು ತೋರಿಸ್ಕೋಬೇಕು, ಎಲ್ಲರ ಮುಂದೆ ನಿಮ್ಮ ಕೆಲಸ ವೈಖರಿಯ ಬಗ್ಗೆ ನೀವು ಪ್ರಶಂಸೆ ಗಿಟ್ಟಿಸ್ಕೋಬೇಕು ಅಂತ ಹೇಳಿದ್ರೆ ಈ ಸಮಯ ನಿಮ್ಗೆ ಉತ್ತಮವಾಗಿದೆ. ಹಾಗೂ ಗುರುಗ್ರಹವು ತನ್ನ 7ನೇ ದೃಷ್ಟಿಯಿಂದ ನಿಮ್ಮ 12ನೇ ಮನೆಯನ್ನು ನೋಡೋದ್ರಿಂದ ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಹಾಗೂ ಒಂದು ಸಾಮಾಜಿಕ ಚಟುವಟಿಕೆಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೋತೀರಾ. ಫಿಲಂಥ್ರಪಿ, ಚಾರಿಟಿ ಆ ಥರ ಆಕ್ಟಿವಿಟೀಸ್ ಅಲ್ಲಿ ಮತ್ತೆ ಆದಷ್ಟು ಸಮಾಜಮುಖಿಯಾಗಿ ಬದುಕಲಿಕ್ಕೆ ಈ ಸಮಯದಲ್ಲಿ ನೀವು ಪ್ರಯತ್ನ ಪಡ್ತೀರಾ. ಹಾಗೂ ನಿಮ್ಮ ಖರ್ಚು ವೆಚ್ಚಗಳು ಸಹ ಒಂದು ತಕ್ಕ ಮಟ್ಟಿಗೆ ಕಡಿಮೆ ಆಗುತ್ತೆ. ಸೊ ಯಾವುದೇ ತರದ ಖರ್ಚು ನೀವು ಮಾಡಿದ್ರು ಸಹ ಅದು ಒಂದು ಏನದು ಮೀನಿಂಗ್ಫುಲ್ ಆಗಿರುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಶನಿ ಗುರು ಇಬ್ಬರ ದೃಷ್ಟಿಯು ನಿಮ್ಮ 12ನೇ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ ಇದು ಡಬಲ್ ಟ್ರಾನ್ಸಿಟ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ನಿಮ್ಮ ಖರ್ಚು ವೆಚ್ಚದಲ್ಲಿ ಒಂದು ವಿಚಿತ್ರವಾದಂತಹ ಬದಲಾವಣೆಗಳು ಸಹ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ನಾನು ಧನುರಾಶಿ, ಧನುರ್ ಲಗ್ನದವರೆಗೂ ಹೇಳಿದ್ದು ಸಾಕಷ್ಟು ಬದಲಾವಣೆಗಳು ಈಗ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಡೈರೆಕ್ಟ್ ಅವ್ರ ಲಗ್ನ ಅಥವಾ ರಾಶಿಯ ಮೇಲೆನೆ ಡಬಲ್ ಟ್ರಾನ್ಸಿಟ್ ಆಗ್ತಾ ಇದೆ. ಇನ್ನು ಮಕರ ರಾಶಿ ಅಥವಾ ಮಕರ ಲಗ್ನದವರಿಗೆ ಗುರುಗ್ರಹವು ತನ್ನ 9ನೇ ದೃಷ್ಟಿಯಿಂದ 2ನೇ ಮನೆಯನ್ನ ನೋಡೋದ್ರಿಂದ ನಿಮ್ಮ ಹಣಕಾಸಿನ ವ್ಯವಸ್ಥೆಯಲ್ಲಿ ಸಾಕಷ್ಟು ಏರ್ಪೇರಾಗಬಹುದು. ನೀವು ಈಗ ಆಕ್ಚುಲಿ ಒಂದು ಸೇವಿಂಗ್ಸ್, ಉಳಿತಾಯ ಅನ್ನೋದನ್ನ ಮಾಡ್ಲಿಕ್ಕೆ ಶುರು ಮಾಡ್ಬೋದು. ಸೊ ಈಗ ನಿಮ್ಗೆ ಹಣ ಸಂದಾಯವಾಗುತ್ತೆ, ಈಗ ನಿಮ್ಮ ಹತ್ರ ಹಣ ಉಳಿಲಿಕ್ಕೆ ಶುರುವಾಗುತ್ತೆ. ಸೊ ಮುಂದಿನ 5 ತಿಂಗಳಲ್ಲಿ ಬಹಳಷ್ಟು ಹಣ ಸಂದಾಯ ಆಗಿ ಅದು ಒಂದು ಸೇಫ್ ಡೆಪಾಸಿಟ್ ಅಂತ ನೀವು ಮಾಡಬಹುದು ಈ ಸಮಯದಲ್ಲಿ. ಸೊ ತುಂಬಾ ವರ್ಷಗಳ ನಂತರ, ಯಾಕಂದ್ರೆ ಇದೇ ಸಮಯದಲ್ಲಿ ಜುಲೈಯಿಂದ ನವೆಂಬರ್ ಒಳಗಡೆ ಶನಿ ದೇವರು ಸಹ ನಿಮ್ಗೆ ವಕ್ರಿಯಾಗಿ ದ್ವಿತೀಯದ ಫಲಗಳನ್ನ ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಆ ಸಮಯದಲ್ಲಿ ಗುರು ದೃಷ್ಟಿ ಶನಿ ಮೇಲೆ ಬಿದ್ದಾಗ ಇದು ಬಹಳ ಉತ್ತಮವಾದ ಸ್ಥಿತಿ. ಬೋತ್ ಶನಿ ರಾಹು ವಿಲ್ ಬಿ ರಿಸೀವಿಂಗ್ ದಟ್ ಆಸ್ಪೆಕ್ಟ್ ಆಫ್ ಗುರು ಅಂತ ನಾವು ಹೇಳ್ತೀವಿ. ಸೊ ಅವಾಗ ಯಾವಾಗ ಶನಿ ರಾಹು ಇಬ್ರು ಗುರುವಿನ ದೃಷ್ಟಿಗೊಳಗಾಗ್ತಾರೋ ಅವರಿಬ್ರು ನಿಮಗೆ ಕೊಡ್ತಾರೆ. ಸೊ ಒಂದು ಬಂಪರ್ ಲಾಟ್ರಿ ಸಿಕ್ಕಿದ್ರು ಮಕರ ರಾಶಿ, ಮಕರ ಲಗ್ನದವರು ಆಶ್ಚರ್ಯ ಪಡ್ಬೇಕಾಗಿಲ್ಲ. ನಿಮಗೆ ಈ ಸತಿ ಸಮಯ ಚೆನ್ನಾಗಿದೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಸೊ ಗುರುಗ್ರಹವು ನಿಮ್ಗೆ 6ನೇ ಮನೇಲಿ ಇದ್ರು ಆರೋಗ್ಯದ ಸಮಸ್ಯೆ ಏನೇ ಇದ್ರು ಅದು ನಿಮ್ಗೆ ಸಾಲ್ವ್ ಮಾಡುತ್ತೆ. ಪ್ಲಸ್ ಅದು ನಿಮಗೆ ಒಂದು ಉತ್ತಮ ಫಲಿತಾಂಶಗಳನ್ನ ಕೊಡ್ತಾ ಹೋಗುತ್ತೆ. ಯಾಕಂದ್ರೆ ಇನ್ಯಾವ ಗ್ರಹಗಳು ತಡೆಯೋದಕ್ಕೆ ಅಲ್ಲಿ ಆ ತರದ ಸ್ಥಿತಿಗಳಲ್ಲಿ ಕೂತಿಲ್ಲ. ಯಾಕಂದ್ರೆ ಆ ತರದ್ ಏನಾದ್ರು ಕೂತಿದ್ರೆ 8ರಲ್ಲೋ 12ರಲ್ಲೋ ಆತರ ಅವಾಗ ನಾನು ಹೇಳ್ಬೋದಿತ್ತು. ಸೊ ಇಷ್ಟ ಆಗಿತ್ತು ಗುರುಗ್ರಹದ ಫಲಗಳು ಮಕರ ರಾಶಿ ಅಥವಾ ಮಕರ ಲಗ್ನದವರಿಗೆ. ಇನ್ನು ನಾವು ಕುಂಭರಾಶಿ ಅಥವಾ ಕುಂಭ ಲಗ್ನದವರಿಗೆ ನೋಡಕ್ಕೆ ಹೋಗೋಣ ಬನ್ನಿ. ಸೊ ಕುಂಭರಾಶಿ, ಕುಂಭ ಲಗ್ನದವರಿಗೆ ಪ್ರಮುಖವಾಗಿ ನಾವು ನೋಡ್ಲಿಕ್ಕೆ ಹೋದ್ರೆ ಗುರುಗ್ರಹವು ದ್ವಿತೀಯಾಧಿಪತಿ ಹಾಗೂ ಏಕಾದಶಾಧಿಪತಿ ಹಾಗೂ ಪಂಚಮದಲ್ಲಿ ಸ್ಥಿತನಾಗಿರ್ತಾನೆ. ಸೊ ನಿಮಗೆ ನಿಮ್ಮ ರಾಶಿಯ ಮೇಲೆ ರಾಹುವಿನ ಸಂಚಾರವಾಗುತ್ತೆ, ಶನಿ ದ್ವಿತೀಯದಲ್ಲಿ ಸಂಚಾರವಾಗುತ್ತೆ. ಸೊ ನಿಮಗೆ ಧನಯೋಗಕಾರಕನಾದಂತಹ ಗುರುಗ್ರಹವು ನಿಮಗೆ ಪಂಚಮದಲ್ಲಿದ್ದು ನಿಮ್ಮ ಏಕಾದಶ ಸ್ಥಾನವನ್ನ, ನಿಮ್ಮ ಭಾಗ್ಯವನ್ನ ಹಾಗೂ ನಿಮ್ಮ ಲಗ್ನವನ್ನ ಸಹ ನೋಡೋದ್ರಿಂದ ಇದು ಉತ್ತಮವೇ. ಬಟ್ ಆದ್ರೆ ನೀವು ಎಷ್ಟೇ ಹಣ ದುಡಿದ್ರು ಅದನ್ನ ನೀವು ಉಳಿಸ್ಲಿಕ್ಕೆ ಆಗದೇ ಇಲ್ಲ. ಯಾಕಂದ್ರೆ ಶನಿಯ ಒಂದು ಸ್ಥಾನ ದ್ವಿತೀಯದಲ್ಲಿರೋದ್ರಿಂದ. ಯಾಕಾಗಿ ಸಾಕಷ್ಟು ಹಣವನ್ನ ನೀವು ನಿಮ್ಮ ಪರಿವಾರಕ್ಕೆ, ನಿಮ್ಮ ಪ್ರೀತಿ ಪಾತ್ರರಿಗೆ ವ್ಯಯಿಸ್ಲಿಕ್ಕೆ ಶುರು ಮಾಡ್ಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಈ ಸಮಯದಲ್ಲಿ ನಿಮ್ಗೆ ಏನೇ ಮಾಡಿದ್ರು ತೃಪ್ತಿ ಅನ್ನೋದು ಅಷ್ಟು ಸುಲಭವಾಗಿ ಬರೋದಿಲ್ಲ.
ಆದ್ರೆ ಗುರು ಸಂಚಾರ 5ನೇ ಮನೆಯಲ್ಲಿ, ಅದು ಮಿಥುನ ರಾಶಿಯಲ್ಲಿ ಆಗ್ತಿರೋದ್ರಿಂದ ಈ ಸಮಯದಲ್ಲಿ ನೀವು ಮಂತ್ರ ಸಿದ್ಧಿಯನ್ನ ಮಾಡಿದರೆ, ಆದಷ್ಟು ಧಾರ್ಮಿಕವಾಗಿ ನೀವು ಶ್ಲೋಕ ಪಠನೆ ಮಾಡೋದು, ಸಹಸ್ರನಾಮವನ್ನ ಮಾಡೋದು, ಈ ತರದ ಒಂದು ಧಾರ್ಮಿಕ ಚಟುವಟಿಕೆಗಳಲ್ಲಿ ನೀವು ಪಾಲ್ಗೊಳ್ಳುವಂತಹ ಕೆಲಸಗಳನ್ನ ನೀವು ಮಾಡ್ತಾ ಬಂದ್ರೆ ಇದು ನಿಮ್ಗೆ ಬಹಳ ಒಳ್ಳೆಯದು. ಇದರಿಂದ ನಿಮ್ಗೆ ಎಷ್ಟೋ ಮನಃಶಾಂತಿ ಸಿಗ್ಲಿಕ್ಕೆ ಸಾಧ್ಯತೆ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಗುರುಗ್ರಹವು ಬೇರೆ ಒಂದು ನಕ್ಷತ್ರಗಳ ಪ್ರಕಾರ ಯಾವ ತರದ ಒಂದು ಸಂಚಾರ ಕೊಡುತ್ತೆ, ಯಾಕಂದ್ರೆ ಗುರುಗ್ರಹ ಪಂಚಮಕ್ಕೆ ಬರೋದ್ರಿಂದ ಕುಂಭರಾಶಿ ಕುಂಭ ಲಗ್ನದವರು ಏನಾದ್ರೂ ಮಕ್ಕಳಾಗ್ಲಿಕ್ಕೆ ಏನಾದ್ರು ಪ್ರಯತ್ನ ಪಡ್ತಿದ್ರೆ ಈ ಸಮಯದಲ್ಲಿ ನಿಮ್ಗೆ ಮಕ್ಕಳಾಗ್ಬೋದು. ಏನಾದ್ರು ನೀವು ಮದುವೆ ಆಗ್ಲಿಕ್ಕೆ ಪ್ರಯತ್ನ ಪಡ್ತಿದ್ರೆ ಸಹ ಖಂಡಿತ ಈ ಸಮಯದಲ್ಲಿ ಮದುವೆ ಆಗ್ಬೋದು. ಸೊ ವಿವಾಹ ಜೀವನಕ್ಕೆ ಕಾಲಿಡ್ಲಿಕ್ಕೂ ಸಹ ಇದು ಶುಭವಾದ ಸಮಯ, ಹಾಗೂ ಸಂತಾನ ಪಡ್ಲಿಕ್ಕೂ ಸಹ ಇದು ಶುಭವಾದ ಸಮಯ. ಸೊ ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಫ್ಯಾಮಿಲಿ ಲೈಫ್ಗೆ ಇದು ತುಂಬಾ ಚೆನ್ನಾಗಿದೆ. ಬಟ್ ಆದ್ರೆ ಮಾನಸಿಕ ಶಾಂತಿ ಅನ್ನೋದು ಇರೋದಿಲ್ಲ, ನಿಮಗೆ ತೃಪ್ತಿ ಅನ್ನೋದಂತೂ ಖಂಡಿತ ಇರಲ್ಲ. ಯಾಕಂದ್ರೆ ಶನಿ ದ್ವಿತೀಯದಲ್ಲಿರೋದ್ರಿಂದ ಏನೇ ಇದ್ರೂ ಎಲ್ಲೋ ಏನೋ ಮಿಸ್ಸಿಂಗ್ ಇದೆ, ಆತರ ಒಂದು ಭಾವನೆ ನಿಮ್ಮಲ್ಲಿ ಇದ್ದೇ ಇರುತ್ತೆ. ಈಗ ನಾವು ನಕ್ಷತ್ರ ಪ್ರಭಾವ ನೋಡ್ಲಿಕ್ಕೆ ಹೇಗಿರುತ್ತೆ ನೋಡೋಣ ಬನ್ನಿ. ಸೊ ಗುರುಗ್ರಹವು ಮೃಗಶಿರ ನಕ್ಷತ್ರದಲ್ಲಿ ಸಂಚರಿಸ್ತಿದ್ದಾಗ ಮಿಥುನ ರಾಶಿಯಲ್ಲಿ, ಅಂದ್ರೆ ಮೇ 14ರಿಂದ ಜೂನ್ 13ನೇ ತಾರೀಕುವರೆಗೂ ಕುಜ ನಿಮ್ಗೆ 3-10ನೇ ಮನೆ ಅಧಿಪತಿ ಆಗೋದ್ರಿಂದ ವ್ಯವಹಾರದಲ್ಲಿ ಹಾಗೂ ವ್ಯಾಪಾರದಲ್ಲಿ ಹಾಗೂ ವೃತ್ತಿ ಜೀವನದಲ್ಲಿ ಲಾಭ ಏಳಿಗೆ ಇದೆ. ನಿಮ್ಮ ಪ್ರಯತ್ನಗಳಿಗೆ ಒಂದು ಯಶಸ್ಸು ಸಿಗುತ್ತೆ ಅಂತ ನಾನು ಹೇಳಬಲ್ಲೆ. ಒಂದು ತಕ್ಕ ಮಟ್ಟಿಗೆ ನೀವು ನಿರಾಳರಾಗಿರ್ಬೋದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹಾಗೂ ನಿಮ್ಮ ವೃತ್ತಿಪರ ಜೀವನದಲ್ಲಿ. ಮತ್ತೆ ಗುರುಗ್ರಹವು ಈ ಮೃಗಶಿರ ನಕ್ಷತ್ರದಲ್ಲಿ ಇದ್ದಾಗ ಯಾವುದೇ ತರದ ಒಂದು ಲ್ಯಾಂಡ್ ಪರ್ಚೇಸ್ ಮಾಡ್ಬೇಕು ಅಂತಿದ್ರೆ ಅಥವಾ ಯಾವುದೇ ತರದ ಭೂಮಿ ವ್ಯವಹಾರವನ್ನು ಮಾಡ್ಬೇಕು ಅಂತಿದ್ರೆ ಈ ಸಮಯದಲ್ಲಿ ನಿಮ್ಗೆ ಅದು ಸಾಧ್ಯ ಇದೆ ಆಗ್ಲಿಕ್ಕೆ. ಆದ್ರೆ ನೀವು ಯಾವುದೇ ತರದ ಒಂದು ಭೂಮಿ ವ್ಯವಹಾರ ಮಾಡೋ ಮುಂಚೆ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಅದು ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಖಾತ್ರಿ ಪಡಿಸ್ಕೊಂಡೇ ಮುಂದಕ್ಕೆ ಹೋಗೋದು ಬೆಸ್ಟ್. ಯಾಕೆಂತ ಹೇಳಿದ್ರೆ ಶನಿ ದ್ವಿತೀಯದಲ್ಲಿ ಇದ್ರಿಂದ ನಿಮ್ಗೆ ಒಂದು ತರದ ಒಂದು ಭಯನೂ ಇರುತ್ತೆ, ಹಾಗೂ ನಿಮ್ಮ ಜನ್ಮದಲ್ಲಿ ರಾಹುನೂ ಇರೋದ್ರಿಂದ ಮೋಸ ಹೋಗುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಯಾವುದೇ ವ್ಯವಹಾರಕ್ಕೆ ಕೈ ಹಾಕಿದ್ರು ಒಮ್ಮೆ ತಡವಾದರೂ ಸರಿ ನಿಧಾನಿಸಿ ಯೋಚಿಸಿ ಎಲ್ಲವನ್ನ ಕೂಲಂಕುಷವಾಗಿ ಪರಿಗಣಿಸಿ ನಂತರ ಮುಂದುವರಿಯೋದು ಉತ್ತಮ ಅಂತ ನಾನು ಹೇಳ್ತೀನಿ. ಇನ್ನು ಕುಂಭರಾಶಿ ಕುಂಭ ಲಗ್ನದವ್ರಿಗೆ ಗುರುಗ್ರಹವು ಆರಿದ್ರಾ ನಕ್ಷತ್ರದಲ್ಲಿ ಸಂಚರಿಸುತ್ತಿದ್ದಾಗ ಅಂದ್ರೆ ಜೂನ್ 13ನೇ ತಾರೀಕಿಂದ ಆಗಸ್ಟ್ 13ನೇ ತಾರೀಕುವರೆಗೂ. ಸೊ ಈ ಸಮಯದಲ್ಲಿ ನಿಮ್ ಜನ್ಮದಲ್ಲಿ ಇರುವ ರಾಹು ಆದ್ರಿಂದ ಯಾರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಅನಾಲಿಟಿಕ್ಸ್ ಇಂತಹ ಒಂದು ಆಧುನಿಕ ತಂತ್ರಜ್ಞಾನದಲ್ಲಿ ತಮ್ಮನ್ನ ತಾವು ಅಭಿವೃದ್ಧಿ ಪಡಿಸ್ಕೊಂಡಿದ್ದಾರೋ, ಅಪ್ಸ್ಕಿಲ್ ಮಾಡ್ಕೊಂಡಿದ್ದಾರೋ ಅವರಿಗೆ ಈ ಸಮಯ ಬಹಳ ಉತ್ತಮವಾಗಿರುತ್ತೆ. ಸೊ ಇದರಲ್ಲೇ ಕರಿಯರ್ ಮಾಡ್ಕೊಂಡಿರೋರು, ಇದರಲ್ಲೇ ವೃತ್ತಿಯನ್ನ ಕಂಡುಕೊಂಡಿರೋರಿಗೆ ಬಹಳ ಉತ್ತಮ ಅಂತ ನಾನು ಹೇಳ್ತೀನಿ. ಸೊ ಈ ಸಮಯದಲ್ಲಿ ನಿಮಗೆ ಒಂದು ಉತ್ತಮವಾದ ಅವಕಾಶ ಸಿಗ್ಬೋದು, ಅದ ಒಂದು ಉತ್ತಮವಾದಂತಹ ಪ್ರಾಜೆಕ್ಟ್ ಇರುವಂತಹ ಸಂಸ್ಥೆಯಲ್ಲೇ ಸಿಗ್ಬೋದು. ಸೊ ಇದು ಎಲ್ಲ ಸಹ ಸಾಧ್ಯತೆ ಇದೆ. ನೀವು ಎಲ್ಲೇ ಇರಿ ನಿಮ್ಗೆ ಒಂದು ಉತ್ತಮವಾದಂತಹ ಒಂದು ಆಪರ್ಚುನಿಟಿ ಸಿಗುತ್ತೆ. ಮತ್ತೆ ನೀವೇನಾದ್ರು ಅಬ್ರಾಡ್ ಅಲ್ಲಿ ಓದ್ಬೇಕು ಅಂತ ಇದ್ರು ಸಹ ಈ ಸಮಯದಲ್ಲಿ ಸ್ಕಾಲರ್ಶಿಪ್ ಸಿಕ್ಕಿ ನೀವು ಅದಕ್ಕಾಗಿ ಪ್ರಯಾಣವನ್ನ ಸಹ ಬೆಳೆಸಬಹುದು, ಅದರ ಸಾಧ್ಯತೆನೂ ಇದೆ. ಸೊ ಒಂದು ದೂರದ ಪ್ರಯಾಣವೂ ಸಹ ಈ ಸಮಯದಲ್ಲಿ ಗುರುಗ್ರಹ ಆರಿದ್ರಾ ನಕ್ಷತ್ರದಲ್ಲಿದ್ದಾಗ ಜೂನ್ 13ರಿಂದ ಆಗಸ್ಟ್ 13 ಸಾಧ್ಯತೆ ಇದೆ. ಇನ್ನು ಗುರುಗ್ರಹವು ಪುನರ್ವಸು ನಕ್ಷತ್ರದಲ್ಲಿ ಸಂಚರಿಸುತ್ತಿದ್ದಾಗ ಸಂಭಾವಿತರಿಗೆ ವಿವಾಹ ಭಾಗ್ಯ, ಸಂಭಾವಿತರಿಗೆ ಸಂತಾನ ಭಾಗ್ಯ ಇವೆರಡೂ ಸಾಧ್ಯ ಇದೆ. ಹಾಗೂ ಕುಟುಂಬದಲ್ಲಿ ಇದ್ದಂತಹ ಅಶಾಂತಿ ಸಹ ನಾಶವಾಗಿ ಶಾಂತಿ ನೆಲೆಸಲಿಕ್ಕೆ ಪ್ರಾರಂಭವಾಗುತ್ತೆ. ಯಾಕಂದ್ರೆ ಗುರುಗ್ರಹವು ತನ್ನದೇ ಒಂದು ನಕ್ಷತ್ರದಲ್ಲಿರೋದ್ರಿಂದ ಹಾಗೂ ಗುರುಗ್ರಹವು ದ್ವಿತೀಯಾಧಿಪತಿಯೂ ಆಗಿರೋದ್ರಿಂದ ಒಂದು ಶನಿಯ ಏನು ಒಂದು ಪ್ರಭಾವ ಇದೆ ಅದನ್ನ ಕಡಿಮೆ ಮಾಡ್ತಾ ಶುರು ಹೋಗ್ತಾನೆ. ಸೊ ಹಾಗಾಗಿ ಗುರುಗ್ರಹವು ಪುನರ್ವಸು ನಕ್ಷತ್ರದಲ್ಲಿ ಸಂಚರಿಸುತ್ತಿದ್ದಾಗ ಅಂದ್ರೆ ಆಗಸ್ಟ್ 13ರಿಂದ ಅಕ್ಟೋಬರ್ 18ನೇ ತಾರೀಕುವರೆಗೂ ನಿಮಗೆ ಕೌಟುಂಬಿಕ ಜೀವನಕ್ಕೆ ಹಾಗೂ ನಿಮ್ಮ ವೈವಾಹಿಕ ಜೀವನಕ್ಕೆ ಹಾಗೂ ಸಂತಾನವನ್ನ ಪಡಿಲಿಕ್ಕೆ ಇದೆಲ್ಲಂತಹ ಒಂದು ಹೊಸ ಅಧ್ಯಾಯನ ಪ್ರಾರಂಭಿಸಲಿಕ್ಕೆ ಬಹಳ ಸೂಕ್ತಕರವಾದ ಸಮಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದಾಗಿತ್ತು ನಕ್ಷತ್ರ ಪ್ರಭಾವ ಗುರುಗ್ರಹದ ಸಂಚಾರದ ಫಲಾನುಫಲಗಳು ಕುಂಭರಾಶಿ ಅಥವಾ ಕುಂಭ ಲಗ್ನದವರಿಗೆ. ಈಗ ನಾವು ನೋಡೋಣ ಬನ್ನಿ ದೃಷ್ಟಿ ಪ್ರಕಾರ ಹೇಗಿದೆ ಅಂತ. ಸೊ ಗುರುಗ್ರಹವು ತನ್ನ ಪಂಚಮ ದೃಷ್ಟಿಯಿಂದ ನವಮ ಭಾವವನ್ನ ನೋಡುತ್ತೆ, ಅಂದ್ರೆ ಭಾಗ್ಯಸ್ಥಾನವನ್ನ, ಧರ್ಮ ಭಾವವನ್ನ ಹಾಗೂ ದೂರದ ಪ್ರಯಾಣವನ್ನ ಮತ್ತೆ ಅಥವಾ ಹೈಯರ್ ಎಜುಕೇಶನ್ ಅನ್ನ ತೋರಿಸುತ್ತೆ. ಸೊ ಯಾರ್ಯಾರೆಲ್ಲ ಅಬ್ರಾಡ್ ಟ್ರಾವೆಲ್ ಮಾಡಿ ಅಥವಾ ಹೈಯರ್ ಎಜುಕೇಶನ್ ಪರ್ಸ್ಯೂ ಮಾಡ್ಬೇಕು ಅಂತ ಇದ್ರೆ ಅಥವಾ ಇರುವಂತಹ ದೇಶದಲ್ಲೇ ಉತ್ತಮವಾದಂತಹ ವಿಶ್ವವಿದ್ಯಾಲಯದಲ್ಲಿ ಉನ್ನತ ವ್ಯಾಸಂಗವನ್ನ ಮಾಡ್ಬೇಕು ಅಂತ ನೀವೇನಾದ್ರೂ ಇಚ್ಛೆ ಪಟ್ಟಿದ್ದಲ್ಲಿ ಈ ಸಮಯದಲ್ಲಿ ಸಾಧ್ಯತೆ ಇದೆ ನಿಮ್ಗೆ, ಆಯ್ತಾ. ಆಮೇಲೆ ಇದೇ ಸಮಯದಲ್ಲಿ ನಿಮ್ಗೆ ಗುರುಗ್ರಹದ ಜೊತೆ ಶುಕ್ರ ಗ್ರಹವೂ ಸೇರಿದಾಗ, ಯಾಕಂದ್ರೆ ಚತುರ್ಥಾಧಿಪತಿ ಆಗಿರೋದ್ರಿಂದ ನಿಮ್ಗೆ ಮನೆ ತಗೊಳ್ಳಿಕ್ಕೆ ಅಥವಾ ಏನಾದ್ರು ನಿಮ್ಮ ಸಂಬಂಧಿಕರ ಜೊತೆ ಒಳ್ಳೆ ಒಂದು ಸಂಬಂಧ ಬೆಳೆಸಲಿಕ್ಕೂ ಸಹ ಇದು ಚೆನ್ನಾಗಿದೆ ಸಮಯ. ಸೊ ಒಟ್ಟಿನಲ್ಲಿ ದೂರದ ಪ್ರಯಾಣಕ್ಕೂ ಸಹ ಬಹಳ ಒಳ್ಳೆಯದು, ವೈವಾಹಿಕ ಕೌಟುಂಬಿಕ ಜೀವನಕ್ಕೂ ಸಹ ಬಹಳ ಒಳ್ಳೆಯದು, ಮತ್ತೆ ವಿದ್ಯಾಭ್ಯಾಸಕ್ಕೂ ಸಹ ಅನುಕೂಲಕರ ಸಮಯ ಇದು ಅಂತ ನಾನು ಹೇಳ್ತೀನಿ.
ಇನ್ನು ಗುರುಗ್ರಹವು ತನ್ನ 7ನೇ ದೃಷ್ಟಿಯಿಂದ ನಿಮ್ಮ ಏಕಾದಶ ಭಾವವನ್ನ ನೋಡ್ತಾರಿಂದ ನಿಮ್ಮ ಯಾವುದೇ ತರದ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಟ್ರೇಡಿಂಗ್ ಆಗಿರ್ಬೋದು, ಆಕ್ಟಿವಿಟೀಸ್ ಆಗಿರ್ಬೋದು, ಇದರಿಂದ ನಿಮ್ಗೆ ಹಣ ಲಾಭವಾಗುವಂತ ಸಾಧ್ಯತೆ ಇದೆ. ನಿಮ್ಮ ಹಳೆಯ ಹೂಡಿಕೆಗಳಿಂದ ನಿಮ್ಗೆ ಈ ಸಮಯದಲ್ಲಿ ಒಂದು ಒಳ್ಳೆ ಲಾಭ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಗುರುಗ್ರಹವು ತನ್ನ 9ನೇ ದೃಷ್ಟಿಯಿಂದ ನಿಮ್ಮ ಲಗ್ನ ಅಥವಾ ರಾಶಿಯನ್ನೇ ನೋಡ್ತಾ ಇರೋದ್ರಿಂದ ಗುರುಗ್ರಹಕ್ಕೆ ಈ ಸಮಯದಲ್ಲಿ ನಿಮ್ಮ ಲಗ್ನ ರಾಶಿ ನೋಡೋದು ಒಂದು ಡಿವೈನ್ ಪ್ರೊಟೆಕ್ಷನ್ ಅಂತ ಏನ್ ಹೇಳ್ತೀವಿ, ದೈವಿಕ ಒಂದು ಶಕ್ತಿ ನಿಮ್ಮಲ್ಲಿ ಸಿಗುತ್ತೆ. ಅಥವಾ ಎಷ್ಟೇ ಕಷ್ಟ ಬಂದ್ರು ಅದರಿಂದ ನೀವು ಮುನ್ನುಗ್ಗುವಂತಹ ಸಾಧ್ಯತೆ, ಒಂದು ಚೈತನ್ಯವನ್ನ ನೀವು ಪಡ್ಕೋತೀರಿ. ಯಾಕಂದ್ರೆ ದ್ವಿತೀಯದಲ್ಲಿ ಒಂದು ಶನಿ ನಿಮ್ಗೆ ಏಳರಾಟ ಶನಿಯ ಬಲಗಳನ್ನ ಕೊಡ್ತಾ ಇರ್ತಾನೆ, ಆದ್ರೆ ಗುರುಗ್ರಹವು ನಿಮಗೆ ಆ ಚೈತನ್ಯವನ್ನ ಹುಮ್ಮಸ್ಸನ್ನ ತುಂಬ್ತಾ ಹೋಗ್ತಾನೆ. ಸೊ ಹಾಗಾಗಿ ನಿಮಗೆ ಈ ಸಮಯದಲ್ಲಿ ಎಷ್ಟೋ ಒಂದು ವಿಸ್ಡಮ್ ಇನ್ಫ್ಲೋ ಆಗ್ತಾ ಹೋಗಕ್ಕೆ ಶುರುವಾಗುತ್ತೆ. ಜ್ಞಾನದ ಅರ್ಜನೆ ನಿಮ್ಮಲ್ಲಿ ಈಗ ಜಾಸ್ತಿ ಆಗ್ಲಿಕ್ಕೆ ಶುರುವಾಗುತ್ತೆ. ಇಷ್ಟು ಬಂದು ಗುರುಗ್ರಹದ ಒಂದು ದೃಷ್ಟಿಯ ಪ್ರಕಾರ ಫಲಾನುಫಲಗಳು ಕುಂಭರಾಶಿ ಅಥವಾ ಕುಂಭ ಲಗ್ನದವರಿಗೆ ಆಗಿತ್ತು. ಸೊ ಓವರ್ ಆಲ್ ಆಗಿ ನೋಡಕ್ ಹೋದ್ರೆ ಕುಂಭರಾಶಿ ಕುಂಭ ಲಗ್ನದವರಿಗೆ ಈ ಗುರುಗ್ರಹದ ಸಂಚಾರ ನಿಮ್ಮನ್ನ ಒಬ್ಬ ಒಂದು ಮನುಷ್ಯನ ಒಂದು ಮಾನಸಿಕ ರೀತಿಯನ್ನ ಒಂದು ಬದಲಾವಣೆ ತರುವಂತಹ ಸಾಧ್ಯತೆಗಳಿದೆ. ಹಾಗೂ ನಿಮಗೆ ಹಣ ಸಂದಾಯವಾಗುವಂತ ಎಲ್ಲ ಲಕ್ಷಣಗಳು ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಪ್ರೊಫೆಷನಲ್ ಇನ್ಕಮ್ ಕೂಡ ಜಾಸ್ತಿ ಆಗುತ್ತೆ ಈ ಸಮಯದಲ್ಲಿ, ಅದನ್ನು ಮರಿಬೇಡಿ. ಯಾಕಂದ್ರೆ 9, 11, 2 ಆಕ್ಟಿವ್ ಇರೋದ್ರಿಂದ ಹಣ ಸಂದಾಯಕ್ಕೆ ಬಹಳ ಒಳ್ಳೆಯದು. ಆದ್ರೆ ಅದನ್ನ ನೀವು ಸೇವ್ ಮಾಡ್ಲಿಕ್ಕಾಗಲ್ಲ, ಅದೊಂದೇ ಶೋಚನೀಯ ಸ್ಥಿತಿ ಅಂತ ನಾನು ಹೇಳ್ಬೋದು. ಇಷ್ಟಾಗಿತ್ತು ಕುಂಭರಾಶಿ ಕುಂಭ ಲಗ್ನದವರಿಗೆ. ಈಗ ನಾವು ಕೊನೆಯ ರಾಶಿ ಅಥವಾ ಕೊನೆಯ ಲಗ್ನ ಮೀನರಾಶಿ ಅಥವಾ ಮೀನ ಲಗ್ನಕ್ಕೆ ನೋಡೋಣ ಬನ್ನಿ. ಸೊ ಮೀನರಾಶಿ ಮೀನ ಲಗ್ನದವರಿಗೆ ಗುರುಗ್ರಹವು ನಿಮ್ಮದೇ ರಾಶಿ ಅಧಿಪತಿ ಹಾಗೂ ನಿಮ್ಮ ದಶಮಾಧಿಪತಿ ಆಗ್ತಾನೆ ಹಾಗೂ ಚತುರ್ಥದಲ್ಲಿ ಸಂಚಾರ ಮಾಡ್ತಿರ್ತಾನೆ. ಸೊ ಇದು ಕೇಂದ್ರಾಧಿಪತಿ ದೋಷ ಅಂತಾನೆ ಅನ್ಬೋದು ಒಂಥರ, ಯಾಕಂದ್ರೆ ಧನು ರಾಶಿ, ಮಿಥುನ್ ರಾಶಿ, ಕನ್ಯಾ ರಾಶಿಯವ್ರಿಗೆ ಆದ ಹಾಗೆ. ಬಟ್ ಆದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಚತುರ್ಥದಲ್ಲಿ ಗುರು ಸಂಚಾರವಾಗ್ತಿದ್ದಾಗ ನೀವು ಒಂದು ಹೊಸ ಪ್ರಯತ್ನಕ್ಕೆ ಕೈಗೆ ಹಾಕ್ಬೋದು. ಸೊ ಆಲ್ರೆಡಿ ತುಂಬಾ ಕೆಲಸ ನಿಮ್ಮ ಭುಜದ ಮೇಲೆ ಇರುತ್ತೆ. ಇನ್ನೊಂದು ಕೆಲಸವನ್ನ ನೀವು ಹೊತ್ಕೊಂಡಾಗ ನಿಮ್ಗೆ ಅದರ ಭಾರ ಜಾಸ್ತಿ ಆಗುತ್ತೆ. ಹೀಗಾಗಿ ಎಷ್ಟೋ ಕೆಲಸಗಳನ್ನ ನೀವು ಅಪೂರ್ಣವಾಗಿ ಬಿಡ್ಬೋದು. ಸೊ ಅಂತಹ ಸಾಧ್ಯತೆನೂ ಆಗುತ್ತೆ. ಗುರುಗ್ರಹದ ಒಂದು ಚತುರ್ಥ ಸಂಚಾರದಿಂದ ನಿಮಗೆ ನಿವೇಶನ ಖರೀದಿ ಮಾಡಬಹುದು, ಮನೆಯನ್ನ ಖರೀದಿ ಮಾಡಬಹುದು, ಹೊಸ ವಾಹನವನ್ನ ಖರೀದಿ ಮಾಡಬಹುದು. ಇದೆಲ್ಲದರ ಸಾಧ್ಯತೆ ನಿಮಗಿದೆ. ಹಾಗೂ ನಿಮ್ಮ ತಾಯಿಯವರ ಆರೋಗ್ಯವು ಸಹ ಸಾಕಷ್ಟು ಸುಧಾರಿಸುತ್ತೆ. ನಿಮ್ಗೆ ಏನಾರು ನಿಮ್ಮ ತಾಯಿಯವರ ಆರೋಗ್ಯ ಏನಾದ್ರು ಹದಗೆಟ್ಟಿದ್ರೆ ಸೊ ಅದು ಸಹ ಸುಧಾರಿಸುತ್ತೆ. ಹಾಗೂ ಸೂರ್ಯ ಗುರು ಇಬ್ಬರು ನಿಮ್ಗೆ ಚತುರ್ಥದಲ್ಲಿ ಬಂದಾಗ, ಅಂದ್ರೆ ಸಮ್ವೇರ್ ಇನ್ ಜೂನ್ ಅಲ್ಲಿ ಮೇನ್ ಆಗಿ ಜೂನ್ 15 ಜುಲೈ 15 ಆ ಟೈಮಲ್ಲಿ, ಆ ಸಮಯದಲ್ಲಿ ನೀವು ನೋಡ್ಬೋದು ನಿಮ್ಮ ತಾಯಿಯವ್ರಿಗೆ ಏನಾದ್ರು ಒಂದು ಆರೋಗ್ಯದ ಸಮಸ್ಯೆ ಇದೆ, ಅವ್ರಿಗೇನೋ ಒಂದು ಮೆಡಿಕಲ್ ಟ್ರೀಟ್ಮೆಂಟ್ ಆಗಿ ಅದರಿಂದ ಗುಣಮುಖರಾಗುವಂತಹ ಸಾಧ್ಯತೆನೂ ಬರುತ್ತೆ. ಅಷ್ಟೊತ್ತಿಗೆ ಗುರುಗ್ರಹವು ಆಲ್ರೆಡಿ ಆರಿದ್ರಾ ನಕ್ಷತ್ರಕ್ಕೆ ಹೋಗಿರುತ್ತೆ. ಸೊ ಹಾಗಾಗಿ ಆ ನಕ್ಷತ್ರದ ಪ್ರಭಾವವು ಸಹ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಗುರುಗ್ರಹದ ಒಂದು ಚತುರ್ಥ ಸಂಚಾರ ನಿಮ್ಗೆ ತುಂಬಾ ಒಳ್ಳೆಯದನ್ನ ಶುಭವನ್ನ ಮಾಡುತ್ತೆ. ನಿಮ್ಮ ಒಂದು ಉದ್ಯೋಗಕ್ಕೂ ಸಹ ಬಹಳ ಒಳ್ಳೆಯದದು, ನಿಮ್ಮ ವೈಯಕ್ತಿಕ ಜೀವನಕ್ಕೂ ಬಹಳ ಒಳ್ಳೆಯ ಸಂಚಾರ ಅಂತ ಹೇಳ್ಬೋದು. ಸೊ ಪ್ರಮುಖವಾಗಿ ಇಷ್ಟು ಪರಿಣಾಮಗಳನ್ನ ನಾವು ನೋಡ್ಬೋದು. ಈಗ ನಾವು ನಕ್ಷತ್ರದ ಪ್ರಭಾವದಿಂದ ಯಾವ ಪರಿಣಾಮಗಳು ಸಿಗ್ಬೋದು ಅಂತ ಹೇಳಿಕ್ ಹೋದ್ರೆ, ಗುರುಗ್ರಹವು ಮೃಗಶಿರಾ ನಕ್ಷತ್ರದಲ್ಲಿ ಸಂಚರಿಸುತ್ತಿದ್ದಾಗ ದ್ವಿತೀಯಾಧಿಪತಿ ಹಾಗೂ ನವಮಾಧಿಪತಿಯ ನಕ್ಷತ್ರ ಆಗಿ ಚತುರ್ಥದಲ್ಲಿರೋದ್ರಿಂದ ನೀವು ಯಾವ್ದಾದ್ರು ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ಸ್ ಹೋಗ್ತಿದೆ, ಮನೆ ಆಗ್ಲಿ, ನಿವೇಶನ ಆಗ್ಲಿ, ಒಂದು ವಾಹನ ಖರೀದಿ ಮಾಡ್ಲಿಕ್ಕೆ ನಿಮ್ಗೆ ಹಣ ಸಂದಾಯ ಆಗುವಂತಹ ಸಾಧ್ಯತೆ ಇದೆ. ನಿಮಗೆ ನಿಮ್ಮ ಸಂಬಂಧಿಕರಿಂದನೂ ಸ್ವಲ್ಪ ಹಣ ಸಿಗುವಂತಹ ಸಾಧ್ಯತೆ ಇದೆ. ಹಾಗೂ ನಿಮ್ಮ ಒಂದು ಕುಟುಂಬದಿಂದನೂ ಹಣ ಸಿಗುವಂತಹ ಸಾಧ್ಯತೆ ನಿಮಗಿದೆ ಈ ಸಮಯದಲ್ಲಿ. ಸೊ ಹಾಗಾಗಿ ಯಾವುದೇ ತರದ ಒಂದು ಪ್ರಾಪರ್ಟಿ ಮಾಡ್ಲಿಕ್ಕೆ ಹೋದ್ರು ಬಹಳ ಒಳ್ಳೆಯದು. ಮತ್ತೆ ನಿಮ್ಮ ತಾಯಿಯವರೆಗೂ ಸಹ ಇದು ಬಹಳ ಉತ್ತಮವಾದ ಸಮಯ ಅಂತ ನಾನು ಹೇಳ್ಬೋದು. ಇನ್ನು ಗುರುಗ್ರಹವು ಆರಿದ್ರಾ ನಕ್ಷತ್ರದಲ್ಲಿ ಸಂಚರಿಸುತ್ತಿದ್ದಾಗ ಜೂನ್ 13ನೇ ತಾರೀಕಿಂದ ಆಗಸ್ಟ್ 13ನೇ ತಾರೀಕುವರೆಗೂ ಈ ಸಮಯದಲ್ಲಿ ಗುರುಗ್ರಹವು ನಿಮಗೆ ಯಾವ್ದಾದ್ರು ಒಂದು ಹಳೆಯ ಹೂಡಿಕೆಗಳು ಸರಿಯಾಗಿಲ್ಲದಿದ್ರೆ ಅದರಿಂದ ನಿಮ್ಗೆ ನಷ್ಟವಾಗಬಹುದು. ಆದ್ರೆ ನಿಮ್ಮ ಹೂಡಿಕೆಗಳು ಕರೆಕ್ಟ್ ಆಗಿದ್ರೆ ನಿಮ್ಗೆ ಅದರಿಂದ ಲಾಭವೂ ಆಗ್ಬೋದು. ಮತ್ತೆ ವಿದೇಶದಿಂದ ನಿಮ್ಗೆ ಹಣ ಸಿಗುವಂತಹ ಸಾಧ್ಯತೆಗಳು ಸಹ ಈಗ ಒದಗಿ ಬರುತ್ತೆ. ಯಾಕಂದ್ರೆ ರಾಹು ಗ್ರಹವು 12ನೇ ಮನೆಯಲ್ಲಿ ಇರೋದ್ರಿಂದ ಹಾಗೂ ರಾಹುವಿನ ನಕ್ಷತ್ರದಲ್ಲಿ ಗುರುಗ್ರಹ ಸಂಚಾರ ಮಾಡೋದ್ರಿಂದ, ಯಾಕಂದ್ರೆ ಆರಿದ್ರಾ ನಕ್ಷತ್ರ ರಾಹುವಿನ ನಕ್ಷತ್ರ ಆದ್ರಿಂದ ಈ ಸಮಯದಲ್ಲಿ ನಿಮ್ಗೆ ವಿದೇಶದಿಂದ ಹಣ ಸಂದಾಯವಾಗುವಂತ ಸಾಧ್ಯತೆ ಇರ್ಬೋದು. ಅಥವಾ ಏನೋ ಒಂದು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಿದ್ರೆ ನಿಮ್ಗೆ ಅದರಲ್ಲಿ ಲಾಭ ಆಗುವಂತ ಸಾಧ್ಯತೆ ಇರ್ಬೋದು. ಸೊ ಹೀಗೆ ಯಾವುದೋ ಒಂದು ರೂಪದಲ್ಲಿ ನಿಮಗೆ ವಿದೇಶದಿಂದ ಹಣ ಲಭ್ಯವಾಗುವಂತಹ ಸಾಧ್ಯತೆ ಬರುತ್ತೆ. ಸೊ ಇದು ಬಂದು ಗುರುಗ್ರಹವು ಆರಿದ್ರಾ ನಕ್ಷತ್ರದಲ್ಲಿದ್ದಾಗ ಕೊಡುವಂತಹ ಪ್ರಭಾವ. ಮತ್ತೆ ಇದು ಬಿಟ್ಟು ಬೇರೆ ಏನು ನೋಡಬಹುದು ಅಂತ ಹೇಳಿದ್ರೆ, ನೀವು ಧಾರ್ಮಿಕವಾಗಿ ಸಹ ಒಂದು ಇನ್ಕ್ಲೈನ್ಡ್ ಆಗಿರ್ತೀರಾ ಈ ಸಮಯದಲ್ಲಿ. ಸೊ ಅದು ಸಹ ನೀವು ಒಂದು ಉತ್ತಮ ಫಲಗಳನ್ನೇ ಕೊಡುತ್ತೆ.
ಇನ್ನು ಗುರುಗ್ರಹವು ತನ್ನದೇ ನಕ್ಷತ್ರವಾದ ಪುನರ್ವಸು ನಕ್ಷತ್ರದಲ್ಲಿ ಸಂಚಾರ ಮಾಡ್ತಿದ್ದಾಗ ಆಗಸ್ಟ್ 13 ಅಕ್ಟೋಬರ್ 18 ಈ ಸಮಯದಲ್ಲಿ ನಿಮಗೆ ಗುರುಗ್ರಹದ ಸಂಚಾರ ಶುಭ ಫಲಗಳನ್ನ ಕೊಡುತ್ತೆ. ನಿಮ್ಮ ವೃತ್ತಿಪರ ಜೀವನಕ್ಕೂ ನಿಮ್ಮ ವೈಯಕ್ತಿಕ ಜೀವನಕ್ಕೂ ಹಾಗೂ ಎಲ್ಲಾ ರೀತಿಯ ಒಂದು ಬೆಳವಣಿಗೆಗೆ ಇದು ಬಹಳ ಸಹಾಯಕಾರಿ ಸಂಚಾರ ಅಂತ ನಾನು ಹೇಳ್ಬೋದು. ಸೊ ಆಗಸ್ಟ್ 13 ಅಕ್ಟೋಬರ್ 18 ನಿಮಗೆ ವಿಶೇಷವಾಗಿ ಸಮಯ ತುಂಬಾ ಚೆನ್ನಾಗಿರುತ್ತೆ. ಸೊ ಗುರುಗ್ರಹದ ಒಂದು ತನ್ನದೇ ನಕ್ಷತ್ರದ ಸಂಚಾರ ನಿಮ್ಗೆ ಉತ್ತಮ ಫಲಗಳನ್ನ ಕೊಡುತ್ತೆ. ಸೊ ಇಷ್ಟು ಬಂದು ಗುರುಗ್ರಹದ ಸಂಚಾರ ನಕ್ಷತ್ರದ ಪ್ರಕಾರವಾಗಿತ್ತು. ಈಗ ದೃಷ್ಟಿಯ ಪ್ರಕಾರ ನೋಡೋಣ ಬನ್ನಿ. ಗುರುಗ್ರಹವು ತನ್ನ ಪಂಚಮ ದೃಷ್ಟಿಯಿಂದ ನಿಮ್ಮ ಅಷ್ಟಮವನ್ನ ನೋಡೋದ್ರಿಂದ ನಿಮ್ಗೆ ಆಧ್ಯಾತ್ಮದಲ್ಲಿ ಒಲವು ಜಾಸ್ತಿ ಆಗುತ್ತೆ, ನಿಮ್ಗೆ ಆಸಕ್ತಿ ಹೆಚ್ಚಾಗುತ್ತೆ. ಮತ್ತೆ ಗುರುಗ್ರಹವು ತನ್ನ ಪಂಚಮ ದೃಷ್ಟಿಯಿಂದ ಅಷ್ಟಮವನ್ನ ನೋಡೋದಲ್ಲದೆ ಅದನ್ನ ವೃದ್ಧಿಪಡಿಸೋದ್ರಿಂದನೂ ನಿಮಗೆ ನಿಮ್ಮ ಆಸ್ತಿಯಲ್ಲಿ ವೃದ್ಧಿ ಆಗುತ್ತೆ ಹಾಗೂ ನೀವು ಪಿತ್ರಾರ್ಜಿತ ಆಸ್ತಿಯನ್ನ ಪಡಿಲಿಕ್ಕೆ ಸಹ ಇದು ಸಹಾಯಕಾರಿಯಾದಂತಹ ಸಮಯ ಆಗುತ್ತೆ. ಇದು ಸಹ ಮೀನರಾಶಿ ಮೀನ ಲಗ್ನದವರಿಗೆ ಸಾಧ್ಯತೆ ಇದೆ. ಹಾಗೂ ಗುರುಗ್ರಹವು ನಿಮ್ಮ ದಶಮವನ್ನ 7ನೇ ದೃಷ್ಟಿಯಿಂದ ನೋಡೋದ್ರಿಂದ ನಿಮ್ಮ ಉದ್ಯೋಗದಲ್ಲಿ ಸ್ವಲ್ಪ ಬಡ್ತಿ ಸಿಗುವಂತಹ ಸಾಧ್ಯತೆ ಇದೆ ಮತ್ತು ಉದ್ಯೋಗದಲ್ಲಿ ಸಾಕಷ್ಟು ಸುಧಾರಣೆ ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ನಿಮ್ಮ ಜನ್ಮದಲ್ಲೇ ಶನಿ ಇದ್ದಾನೆ, ಅದನ್ನ ಗುರುಗ್ರಹವು ನೋಡ್ತಾನೆ. ದಶಮವನ್ನ ನೋಡೋದ್ರಿಂದ ಬಹಳ ಉತ್ತಮವಾದಂತಹ ಒಂದು ಬದಲಾವಣೆಗಳು ನಿಮ್ಗಾಗುತ್ತೆ. ಹೊಸ ಕೆಲಸವನ್ನ ಹುಡುಕ್ಲಿಕ್ಕೆ ಇದು ಬಹಳ ಉತ್ತಮ ಸಮಯ. ಈ ಸಮಯದಲ್ಲಿ ನೀವು ಕೆಲಸ ಹುಡುಕಿದ್ರೆ ಈ ಕೆಲಸದಲ್ಲಿ ಈ ಟೈಮಲ್ಲಿ ಸಿಗುವಂತಹ ಕೆಲಸ ನಿಮ್ಗೆ ಬಹಳ ಅತ್ಯುತ್ತಮವಾಗಿರುತ್ತೆ, ಒಂದು ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯನ್ಸ್ ಸಹ ಕೊಡುತ್ತೆ. ಸೊ ಗುರುಗ್ರಹವು ತನ್ನ 7ನೇ ದೃಷ್ಟಿಯಿಂದ ನೋಡ್ತಿರುವಂತಹ ದಶಮ ಭಾವ ನಿಮ್ಗೆ ಅತ್ಯಂತ ವೃದ್ಧಿಯಾಗುವಂತಹ ಸ್ಥಾನ ಅಂತ ಹೇಳ್ತೀನಿ. ಯಾಕಂದ್ರೆ ಹೈಯೆಸ್ಟ್ ಅಮೌಂಟ್ ಆಫ್ ರಿಸಲ್ಟ್ ಯೂಶಲಿ 7ನೇ ಮನೆ ಸಿಗೋದು. 9ನೇ ದೃಷ್ಟಿಯಾದಂತಹ ಗುರುಗ್ರಹದ 9ನೇ ದೃಷ್ಟಿಯಲ್ಲಿ ಅಮೃತ ಇದೆ ಅಂತ ಹೇಳ್ತಾರೆ. ಅದರಿಂದ ಅದು ನಿಮ್ಮ 12ನೇ ಮನೆಯನ್ನ ನೋಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಫಾರಿನ್ ಸೋರ್ಸಸ್ ಇಂದ ಆದಾಯ ಬರ್ಬೋದು. ಮತ್ತೆ ನೀವು ಫಾರಿನ್ ಕಂಟ್ರಿನಲ್ಲಿ ಹೋಗಿದ್ರೆ ಅಥವಾ ನೀವು ವಿದೇಶದಲ್ಲಿ ನೀವು ಅಲ್ಲಿ ಗೃಹವನ್ನ ಖರೀದಿ ಮಾಡುವಂತಹ ಸಾಧ್ಯತೆ ಆಗ್ಬೋದು. ಅದಕ್ಕಾಗಿ ನಾವು ಸಾಕಷ್ಟು ಹಣವನ್ನೇ ವ್ಯಯಿಸಬೇಕಾಗಿ ಬರ್ಬೋದು. ಅಥವಾ ವೀಸಾ ಪರ್ಮನೆನ್ಸಿ ಮಾಡ್ಲಿಕ್ಕೆ ಅಥವಾ ವೀಸಾ ಪಡಿಲಿಕ್ಕೆ ಅಥವಾ ಅಲ್ಲಿಯ ನಿವಾಸಿಗಳಾಗ್ಲಿಕ್ಕೆ ನಿಮಗೆ ಸಾಕಷ್ಟು ಹಣವನ್ನ ವ್ಯಯಿಸ್ಲಿಕ್ಕೆ ನೀವು ಶುರು ಮಾಡ್ಬೋದು. ಇಷ್ಟಲ್ಲದೆ ನಾನು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಏನ್ ಹೇಳಿದೆ ಅದರಿಂದ ಸಹ ನಿಮ್ಗೆ ಒಂದು ಉತ್ತಮ ಲಾಭ ಆಗ್ಬೋದು. ಸೊ ಇದು ನಿಮ್ಮ ಕುಂಡಲಿಯ ಪ್ರಕಾರ, ನಿಮ್ಮ ದಶೆ ಅಂತರದಶೆಯ ಪ್ರಕಾರ ನಿರ್ಧಾರಿತವಾಗುತ್ತೆ. ಸೊ ಮೀನರಾಶಿ ಮೀನ ಲಗ್ನದವರಿಗೆ ನೋಡ್ಲಿಕ್ಕೆ ಹೋದ್ರೆ ಗುರು ಚತುರ್ಥದಲ್ಲಿರೋದು ಉತ್ತಮ ಫಲಗಳನ್ನೇ ಕೊಡುತ್ತೆ. ಯಾಕಂದ್ರೆ ಹೋರಾಶಾಸ್ತ್ರದಲ್ಲಿ ಹೇಳಿರೋ ಹಾಗೆ ಕಿಂ ಕುರುವಂತೆ ಗ್ರಹೇ ಸರ್ವೇ ಯಸ್ಯ ಕೇಂದ್ರೇ ಬೃಹಸ್ಪತಿ. ಯಾಕೆ ಅಂತ ಹೇಳಿದ್ರೆ ಗುರುಗ್ರಹವು ಕೇಂದ್ರದಲ್ಲಿದ್ದಾಗ ಎಲ್ಲಾ ಗ್ರಹಗಳು ಜೊತೆಗೂಡಿ ಏನು ತಾನೇ ಮಾಡ್ಲಿಕ್ಕೆ ಸಾಧ್ಯ. ಸೊ ಗುರುಗ್ರಹ ಚತುರ್ಥದಲ್ಲಿ ಒಂದು ಕೇಂದ್ರ ಸ್ಥಾನದಲ್ಲಿದ್ದಾಗ ಎಲ್ಲ ಗ್ರಹಗಳನ್ನ ಹಿಮ್ಮೆಟ್ಟಿ ಒಂದು ಒಳ್ಳೆ ಫಲಗಳನ್ನ ಕೊಡ್ಬೋದು. ಆದ್ರೆ ಶನಿ ಜನ್ಮದಲ್ಲೇ ಇರೋದ್ರಿಂದ ಸ್ವಲ್ಪ ಅಡೆತಡೆಗಳು ಆಗ್ಬಹುದು. ಬಟ್ ಆದ್ರೆ ಗುರುಗ್ರಹವು ಶುಭ ಫಲಗಳನ್ನ ಕೊಡುತ್ತೆ. ತನಗೆ ಇನ್ನೊಂದ್ 2-3 ಗ್ರಹಗಳ ಏನಾದ್ರು ಒಂದು ಸಹಯೋಗ ಸಿಕ್ಕರೆ, ಎಸ್ಪೆಷಲಿ ಜೂನ್ ಜುಲೈನಲ್ಲಿ ಅದಕ್ಕೆ ಸಿಗುವಂತಹ ಸಾಧ್ಯತೆಗಳಿದೆ. ಸೊ ಈ ಸಮಯದಲ್ಲಿ ಸಿಕ್ಕಾಗ ಉತ್ತಮ ಫಲಗಳನ್ನೇ ಕೊಡುತ್ತೆ ಮೀನರಾಶಿ ಮೀನ ಲಗ್ನದವರಿಗೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟ ಆಗಿತ್ತು ಗುರುಗ್ರಹದ ಸಂಚಾರದ ಫಲಗಳು ಕನ್ನಡದಲ್ಲಿ ಎಲ್ಲಾ 12 ರಾಶಿಗಳಿಗೆ ಹಾಗೂ ಲಗ್ನಗಳಿಗೆ. ಸೊ ನಿಮಗೆ ಇಷ್ಟೇ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಆಲ್ರೆಡಿ 2 ವರ್ಷದಿಂದ ಮಾಡ್ತಾ ಇದ್ದೀನಿ. ಸೊ ನನಗೆ ಅಷ್ಟಾಗಿ ವಾಚ್ ಅವರ್ಸ್ ಇನ್ಕ್ರೀಸ್ ಆಗ್ತಿಲ್ಲ. ಸೊ ಹಾಗಾಗಿ ದಯವಿಟ್ಟು ನನ್ನ ವಿಡಿಯೋನ ಖಂಡಿತ ನೋಡಿ ಹಾಗೂ ನಿಮ್ಮ ಪ್ರೀತಿ ಪಾತ್ರರಿಗೂ ಸಹ ತಲುಪಿಸಿ. ಹಾಗೂ ನಿಮ್ಮದು ಏನೇ ಒಂದು ಫೀಡ್ಬ್ಯಾಕ್ ಇದ್ರು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. ನಾನು ಆದಷ್ಟು ಬೇಗ ಅದಕ್ಕೆ ರೆಸ್ಪಾನ್ಸ್ ಕೊಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಹಾಗೂ ನನ್ನ ಕನ್ಸಲ್ಟೇಷನ್ ತೆಗೆದುಕೋಬೇಕು ಅಂತ ಇದ್ರೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಫಾರ್ಮ್ ಲಿಂಕ್ ಇದೆ, ಅದನ್ನ ನೀವು ದಯವಿಟ್ಟು ಫಿಲ್ ಮಾಡಿ. ಸೊ ನಿಮ್ಮ ಸರ್ದಿ ಬಂದಾಗ ಖಂಡಿತ ನಿಮಗೆ ಕನ್ಸಲ್ಟೇಷನ್ ನನ್ನ ಕಡೆಯಿಂದ ಸಿಗುತ್ತೆ. ಸೊ ಇಷ್ಟ ಆಗಿತ್ತು ಗುರುಗ್ರಹ ಸಂಚಾರದ ವಿಡಿಯೋ. ಮುಂದಿನದಲ್ಲಿ ನಾನು ರಾಹುಕೇತು ಸಂಚಾರದ ಬಗ್ಗೆನೂ ಮಾಡ್ತೇನೆ. ಆದ್ರೆ ಇದರಲ್ಲಿ ನಾನು ಟ್ರೂ ನೋಡ್ ನ ಕನ್ಸಿಡರ್ ಮಾಡ್ತೀನಿ. ಹೇಗೆ ನನ್ನ ಒಂದು ಶಾರ್ಟ್ ಅಲ್ಲಿ ನಾನು ಹೇಳಿದ್ದು ಟ್ರೂ ನೋಡ್ ರಾಹುಕೇತು ಇಸ್ ಮೋರ್ ಇಂಪಾರ್ಟೆಂಟ್ ಅಂತ. ಯಾಕಂದ್ರೆ ಅದು ಸಹಿಯಾದಂತ ಒಂದು ಸ್ಥಾನ. ಮತ್ತೆ ಹಿಂದೆ ಮಾಡಿರುವಂತ ನನ್ನ ಎಷ್ಟೋ ಪ್ರಿಡಿಕ್ಷನ್ಸ್ ನನಗೆ ಸರಿಯಾದಂತಹ ಒಂದು ಪ್ರಿಡಿಕ್ಷನ್ಸ್ ಕೊಟ್ಟಿರೋದ್ರಿಂದ ನಾನು ಮೇ 31 ರಾಹುಕೇತುವಿನ ಬದಲಾವಣೆ ಆಗ್ತಿದೆ. ರಾಹು ಗ್ರಹವು ಮೀನರಾಶಿಯಿಂದ ಕುಂಭರಾಶಿಗೆ ಬರ್ತಾ ಇದೆ, ಕೇತು ಗ್ರಹವು ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಬರ್ತಾ ಇದೆ. ಸೊ ನಾನು ಮೇ 30 ಕನ್ಸಿಡರ್ ಮಾಡ್ತೀನಿ. ಅದರ ಪ್ರಕಾರವಾಗಿ ನಾನು ವಿಡಿಯೋ ಮಾಡ್ತೀನಿ. ಸೊ ಹಾಗಾಗಿ ಅಲ್ಲಿವರೆಗೂ ನನ್ನ ಚಾನೆಲ್ ನೋಡ್ತಾ ಇರಿ ಹಾಗೂ ಖಂಡಿತ ನನಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.